ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್ ನಿಮ್ದು ಹಳೇದೊಂದು ವಿಡಿಯೋ ನೋಡಿದೆ. ಏನೋ ಓಕೆ. ಒಂದು ವರ್ಷ ಏನೋ ಸೈಲೆಂಟ್ ಆಗಿದ್ರಿ, ಮತ್ತೆ ಈಗ ಬಂದ್ರಿ. ಏನೋ ಹಿಂದೆ ಸರ್ದಿದ್ರಾ, ಏನಾದ್ರು ನಿಮಗೆ ತೊಂದರೆ ಆಗಿತ್ತು ಮೇಡಮ್ ಅವರೇ? ಸೈಲೆಂಟ್ ಅಲ್ಲ ಸರ್, ನನ್ನ ಸೈಲೆಂಟ್ ವಾರ್ನಿಂಗ್. ಮೈ ಸೈಲೆನ್ಸ್ ಇಸ್ ಆಲ್ವೇಸ್ ಅ ವಾರ್ನಿಂಗ್. ನಾನು ಹಿಂದೆ ಸರಿಲಿಲ್ಲ ಸರ್, ಹಿಂದೆ ಸರಿಯೋಳಲ್ಲ. ಯಾವ ಕಾರಣಕ್ಕೂ, ಯಾವ ವಿಷಯಕ್ಕೂ, ಸೌಜನ್ಯ ಅಂತಲ್ಲ, ಯಾವ ವಿಷಯಕ್ಕೂ ನಾನೊಂದು ಕೆಲಸ ಮಾಡ್ಬೇಕಂದ್ರೆ ಅದು ಗುರಿ ಸಾಧಿಸೋ ತನಕ ನಾನು ಹಿಂದೆ ಸರಿಯಲ್ಲ ಸರ್. ಎದ್ದು ಬೀಳೋಗೆ ಇರುತ್ತೆ, ಯಾವತ್ತು ಒಂದೇ ತರ ಇರಲ್ಲ. ಗೊತ್ತಾಯ್ತಾ? ಎಲ್ಲ ಕೆಲಸಕ್ಕೂ ಫಸ್ಟ್ ಸಕ್ಸಸ್ ಯಾವತ್ತೂ ಸಿಗಲ್ಲ. ನಾನು 2007 ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಸ್ಟಾರ್ಟ್ ಆಗಿದೆ. 2003 ಅಲ್ಲಿ ನಾನು ಸ್ಟೂಡೆಂಟ್ ಆಗಿರುವಾಗ ಬಿಸ್ನೆಸ್ ಗೆ ಕೈ ಹಾಕಿದೀನಿ. ಫಸ್ಟ್ ಸಕ್ಸಸ್ ಆಯ್ತು, ಎರಡನೇ ಕೈ ಹಾಕಿದೆ, ಕಡಿಮೆ ಬಿದ್ದೆ, ಸಕ್ಸಸ್ ಆಗ್ಲಿಲ್ಲ. ನೆಕ್ಸ್ಟ್ ಅಗೇನ್ ಸ್ಟಾರ್ಟ್ ಮಾಡಿದೀನಿ. ಅದೊಂದು ಬಿಸ್ನೆಸ್ ನಡೀತಾ ಇದೆ ನಂದು. ಇದು ಪ್ರಯತ್ನ ನಮ್ಮಲ್ಲಿ ಇರ್ಬೇಕು ಎಲ್ಲ ವಿಷಯದಲ್ಲೂ. ಸೌಜನ್ಯ ವಿಚಾರದಲ್ಲೂ ಅಷ್ಟೇ. ಗೊತ್ತಾಯ್ತಾ? ನಾನು ಸೌಜನ್ಯ ವಿಷಯಕ್ಕೆ ನಾನು ಬಂದಿದ್ದ, ಫಸ್ಟ್ ಆಫ್ ಆಲ್ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ, ನಾನು ಹೋರಾಟಗಾರ್ತಿ ಅಲ್ಲ. ಯಾವುದೇ ವಿಷಯದಲ್ಲಿ ಕಾಂಟ್ರವರ್ಸಿ ಸಬ್ಜೆಕ್ಟ್ ನಾನು ಮಾತಾಡಲ್ಲ, ಪೊಲಿಟಿಕ್ಸ್ ನಾನು ಮಾತಾಡಲ್ಲ. ನನ್ನ ಫೇಸ್ಬುಕ್ ವಾಲ್ ಅಲ್ಲಿ ನಂದು ಏನಾದ್ರು ಕ್ರಿಯೇಟಿವ್ ಆಗಿ ತೆಗೆದ ಫೋಟೋಸ್, ಏನಾದ್ರು ನಮ್ಮ ಫ್ಯಾಮಿಲಿದು, ಬಟ್ ಟ್ರೆಡಿಷನಲ್ ಆಗಿ ಏನಾದ್ರು ಇದು ಅಂತದೆಲ್ಲ ಮಾತ್ರ ಇರ್ತಿತ್ತು. ಓಕೆ, ಅದಕ್ಕೋಸ್ಕರ ನಾನು ಆರ್ಟಿಕಲ್ ಬರೀತಿದ್ದೆ. ಅದಕ್ಕೋಸ್ಕರ ಮಾತ್ರ ನನ್ನ ಎಷ್ಟು ಫಾಲೋವರ್ಸ್ ಇದ್ರು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರುವಾಗ ನಂಗೆ ಒಡನಾಡಿ ಸ್ಟ್ಯಾನ್ಲಿ ಅವರು ಮತ್ತು ಮಹೇಶ್ ಅಣ್ಣ ಟೀಮ್ ಸೌಜನ್ಯ ಮನೆಗೆ ಹೋಗಿ, ಸೌಜನ್ಯ ಅಲ್ಲ ಸಂತೋಷ್ ರಾವ್ ಮನೆಗೆ ಹೋಗಿ ಗುರುವಂದನಾ ಕಾರ್ಯಕ್ರಮ, ಅದು ಸೆಪ್ಟೆಂಬರ್ 5ಕ್ಕೆ ಮಾಡಿದ ಒಂದು ಕಾರ್ಯಕ್ರಮ ನಂಗೆ ತುಂಬಾ ಅದು ಕನೆಕ್ಟ್ ಆಯ್ತು. ನಂಗೆ ಒಂಥರ ಭಾವಕಳಾದೆ ನಾನು ತುಂಬಾ ಅಪ್ಪನ ನೋಡುವಾಗ. 2023 ಸೆಪ್ಟೆಂಬರ್ 5ಕ್ಕೆ 23 ಅಲ್ಲಿ ಬಂದಿದ್ವಾ ನೀವು ಹೋರಾಟಕ್ಕೆ? ಎರಡನೇ ಸಂತೋಷ್ ಬಿಡುಗಡೆ ಆದ್ರಲ್ಲ ಆ ಟೈಮಲ್ಲಿ ಫೇಸ್ಬುಕ್ ಅಲ್ಲಿ ನೋಡುವಾಗ ಮತ್ತೆ ನಾನು ಫುಲ್ ಸರ್ಚ್ ಮಾಡಿದೆ. ಪ್ರಕರಣ ನಂಗೆ ನೆನಪಿತ್ತು, ಯಾಕಂದ್ರೆ ಈ ಸೌಜನ್ಯ ಪ್ರಕರಣ ಆದಾಗ ನಾನು ಬಡಬಿದ್ರೆಯಲ್ಲಿದೆ, ಉಡುಪಿಯಲ್ಲಿ. ನಾನು ಅಲ್ಲಿ ದೊಡ್ಡ ಫ್ಲಕ್ಸ್ ಎಲ್ಲ ನೋಡಿದೀನಿ ನಾನು, ಹುಡುಗಿ ನ್ಯಾಯಕ್ಕೋಸ್ಕರ. ಸೊ ಈ ತರ ನಾವು ನೇಬರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡುವಾಗ ಆರೋಪಿ ಸಿಕ್ಕಿ ಬಿದ್ದ ಸಂತೋಷ. ನಮ್ಗೆ ಖುಷಿ ಆಯ್ತು, ಸಿಕ್ಕಿ ಬಿದ್ದಲ್ಲ, ಶಿಕ್ಷೆ ಆಗ್ಲಿ ಅವನಿಗೆ ಅಂತ ಹೇಳಿ ನಾವು ಸಹ ಅನ್ಕೊಂಡಿ. ಮತ್ತೆ ಅವನು ಆರೋಪಿ ಅಲ್ಲ ಅಂತ ಆದ್ಮೇಲೆ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದ್ದೇನೆ, ಸಹಜವಾದ ನಮ್ಗೆ ಡೌಟ್ ಇದ್ದಿದ್ದು ನಿಜವಾದ ಆರೋಪಿ ಯಾರು ಅಂತ. ಅದು ಹುಡುಕ್ತಾ ಹೋದಾಗ ನಂಗೆ ಗೊತ್ತಿಲ್ಲ ಸತ್ಯ ಯಾಕೆ ಈ ಯಾವ್ದು ಶಕ್ತಿ ನನ್ನ ಹೇಳ್ಕೊಂಡು ಬಂತು ಅಂತ. ಯಾಕಂದ್ರೆ ಎಷ್ಟೋ ರೇಪ್ ಅಂಡ್ ಮರ್ಡರ್ ಪ್ರಕರಣಗಳಾಗ್ತದೆ, ನಾವು ಅದ್ರ ಬಗ್ಗೆ ಮಾತಾಡಿಲ್ಲ, ಕಾಂಟ್ರವರ್ಸಿ ಮಾಡಿಲ್ಲ. ಬಟ್ ಇದಕ್ಕೊಂದು ಯಾಕೆ ಇದು ಹಿಂದೆ ಸರಿಲಿಕ್ಕೆ ಆಗ್ತಿಲ್ಲ ನಮ್ಗೆ ಯಾರಿಗೂ ಕೂಡ. ಅದು ನಂಗೆ ಎಷ್ಟು ಸಮಸ್ಯೆ ಆಗಿದೆ ಅಂದ್ರೆ, ಸಮಸ್ಯೆ ಅಂತಲ್ಲ, ರಾತ್ರಿ ನಿದ್ದೆ ಬರಲ್ಲ, 2 ಗಂಟೆಗೆಲ್ಲ ಎಚ್ಚರ ಆಗುದು, 2-3 ಗಂಟೆಗೆ ಎಚ್ಚರ ಆಗುದು. ನಂಗೆ ಅಂತಲ್ಲ, ತುಂಬಾ ಜನರಿಗಾಗಿದೆ. ಬಂದು ನಂಗೆ ಬಡ್ದು ಎಬ್ಬಿಸದಂಗೆ ಆಗುದು ತಲೆಗೆ. ಮಾತಾಡು ಅಂತ ಹೇಳೋದು, ಆವಾಗ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡೋದು, ಮತ್ತೆ ಮಾತಾಡುದು. ನಾನು ಒಂಥರ ಹೇಗಾಗಿದೆ ಅಂದ್ರೆ, ನಿಮ್ಗೆ ಅದಕ್ಕೆ ಈಗ ಜನ ಏನೇನು ಅಂತಾರೆ ನಾನು ಮಾತಾಡೋ ಆ ಆಕ್ರೋಶ ಇದೆಯಲ್ಲ ನನ್ನಲ್ಲಿರೋದು, ಅದು ನಾನು ಅಲ್ಲನೇ ಅಲ್ಲ ಅದು ಮಾತಾಡುವಾಗ. ಅದಕ್ಕೆ ಕೇಸ್ ಹಾಕೊಂಡಿದೆ ಎಷ್ಟು. ಬಟ್ ಸತ್ಯ, ನಾನು ಮಾತಾಡಿದ್ದು 100ಕ್ಕೆ 100 ಸತ್ಯ. ಈಗ್ಲೂ ಹೇಳೋದು ಸತ್ಯ, ಅವತ್ತು ಹೇಳಿದ್ದು ಸತ್ಯ. ಯಾವುದೋ ಒಂದು ಶಕ್ತಿ ನನ್ನನ್ನು ಹೇಳಿಸ್ತಾ ಇದೆ, ಅದಂತೂ ಸತ್ಯ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೇಳಿದ್ದಾರೆ, ನನ್ನನ್ನು ಅಬ್ಸರ್ವ್ ಮಾಡುವಾಗ ನಿಂಗೆ ಏನೋ ಒಂದು ಶಕ್ತಿ ಇದೆ. ಆ ಟೈಮಲ್ಲಿ ನಾರ್ಮಲ್ ಆಗಿ ಕೂಲ್ ಆಗಿರ್ತೀನಿ ನಾನು. ಆ ಸೌಜನ್ಯದ ವಿಷಯ ಬಂದಾಗ ಗಂಟೆ ಮಾತಾಡ್ತೀನಿ ನಾನು. ನೋಡಿ ಮೇಡಮ್ ಅವರೇ, ಈಗ ನೋಡಿ ಸೌಜನ್ಯ 2012ರಲ್ಲಿ ಪ್ರಕರಣ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಒಳಗೊಳಗೆ ಏನ್ ನಡೆದವು ಗೊತ್ತಿಲ್ಲ. ಬಟ್ ಬಯಲಿಗೆ ಕಾಣದಂಗೆ ನಿಂತೋಗಿದೆ. ಬಟ್ ಆ ಹುಡುಗಿ ದೈವ ಶಕ್ತಿನೇ ಅನ್ಸ್ಕೊಂತಿದೆ ಮೇಡಮ್. ಯಾಕಂದ್ರೆ ಸಾಧಾರಣ ಹೆಣ್ಣಲ್ಲ ಸರ್, ನಾನು ಹೇಳ್ತೀನಿ. ತಾಯಿ ಚಾಮುಂಡೇಶ್ವರಿಗೆ ದಿನ ಆರಾಧನೆ ಮಾಡ್ತಾ ಇದ್ದ ಹುಡುಗಿಯವಳು. ಹುಡುಗಿಯರು ಎಷ್ಟೋ ಜನ ಇರ್ತಾರೆ ಸರ್, ನಾನು ನೋಡಿದೀನಿ. ನಾನು ಬೆಂಗಳೂರಲ್ಲಿ ಇರೋಳು, ಪಬ್ಬಿಗೆ ಹೋಗೋ, ಮಾಲುಗಳಿಗೆ ಹೋಗೋ ಎಲ್ಲಾ ಹ್ಯಾಬಿಟ್ ಇರೋ ಹುಡುಗಿಯರು ಇರ್ತಾರೆ. ಇವರೆಲ್ಲ ಏನಾದ್ರು ಮಾಡಿದ್ರು ನಾನು ವಿಷಯಕ್ಕೆ ಮಾತಾಡಲ್ಲ, ಅವ್ರ ಅಧಿಕ ಪ್ರಸಂಗ ಅಂತ ಹೇಳ್ತೀನಿ. ಬಟ್ ಸೌಜನ್ಯ ಸಾಧಾರಣ ಹೆಣ್ಣಲ್ಲ ಸರ್. ನಾವು ನಂಗೆ ಎಷ್ಟು ಸಲ ಫೀಲ್ ಆಗಿದೆ, ಎಷ್ಟೋ ಸಲ ನಾನು ಹೇಳ್ತೀನಿ ಆ ಘಟನೆಗಳು. ಆಯ್ತಾ, ನಾನು ಎಷ್ಟೋ ಕಷ್ಟದಲ್ಲಿ ಇರುವಾಗ್ಲೂ ನಂಗೆ ಒಂದು ಅಪಾಯಕ್ಕೆ ಹೋಗ್ತೀನಿ ಅಂತ ಕೂಡ್ಲೆ ನಂಗೊಂದು ತಡೆ ಅಜ್ಜಿ ರಕ್ಷಿಸ್ತಾಳೆ ನನ್ನ ಈ ವಿಷಯದಲ್ಲಿ. ಇಲ್ಲಾಂದ್ರೆ ಯಾವತ್ತೂ ನನ್ನ ಕೊಲೆ ಆಗ್ತಿತ್ತು ಸರ್ ಧರ್ಮಸ್ಥಳ ವಿಚಾರದಲ್ಲಿ. ಯಾಕಂದ್ರೆ ಅಷ್ಟು ಆಕ್ರೋಶ ಇದ್ದೆ ನಾನು, ಅಷ್ಟು ಆಕ್ರೋಶ ಆಗಿದ್ದೆ ನಂಗೆ. ಆಯ್ತಾ, ನನ್ನನ್ನು ರಕ್ಷಿಸಿದ್ದಾಳೆ ಅವಳು ತುಂಬಾ ಟೈಮಲ್ಲಿ. ಅಲ್ಲ ಮೇಡಮ್, ನಿಮ್ಗೆ ಬೆದರಿಕೆ ಕರೆ ಆತರ ಏನೋ ಬಂದಿದಾವ ಧರ್ಮಸ್ಥಳದ ಕಡೆಯಿಂದ, ಬೇರೆ ಕಡೆಯಿಂದ? ಬೆದರಿಕೆಗಳು ನನ್ನನ್ನು ಬೆದರಿಸುವಷ್ಟು ಶಕ್ತಿ ಅವರಿಗಿಲ್ಲ, ನಾನು ಹೇಳ್ತೀನಿ ಓಪನ್ ಆಗಿ. ಯಾಕಂದ್ರೆ ನನ್ನ ಕೆಲವು ಇದ್ರಲ್ಲಿ ಅವರು ಹೆದರಿದ್ದಾರೆ. ಅವರು ನನ್ನನ್ನು ಹೆದರಿಸ್ಲಿಕ್ಕೆ ನೋಡಿದ್ದು ಕೇಸ್ ಹಾಕಿ ಅಷ್ಟೇ. ಮತ್ತೆ ನನ್ನನ್ನು ಎತ್ತಾಕೊಂಡು ಹೋಗ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈಗ ನಡೆಯಲ್ಲ ಸರ್, ನನ್ನನ್ನು ಅಂತಲ್ಲ, ಅವ್ರು ಇನ್ನೊಂದು ಅಲ್ಲಿ ಒಂದು ಹುಡುಗಿಯನ್ನು ಮುಟ್ಟಿದ್ರೆ ಉಂಟಲ್ಲ, ಅಲ್ಲಿ ಯಾರು ಇರಲ್ಲ ಅಂತ ಒಂದು ಟೀಮ್ ಅಲ್ಲಿ ರೆಡಿ ಇದೆ. ಒಂದು ಹುಡುಗಿಗೆ ಕಣ್ಣೆತ್ತಿ ಕೂಡ ನೋಡ್ಲಿಕ್ಕೆ ಸಾಧ್ಯವಾಗದಂತೆ ಆ ಮಹೇಶ್ ಅಣ್ಣ ತಂದಿದ್ದಾರೆ ಆ ಪರಿಸ್ಥಿತಿಯನ್ನ. ಯಾಕಂದ್ರೆ ನಾನು ಬೆಳ್ತಂಗಡಿ ಕೋರ್ಟಿಗೆ ಹೋದಾಗ, ನನ್ನ ಒಂದು ಕೇಸ್ ವಿಚಾರದಲ್ಲಿ ಒಬ್ರು ವಯಸ್ಸಾದವರು ಸಿಕ್ಕಿದ್ರು ಸರ್, ಮುಸ್ಲಿಂ
ಮುಸ್ಲಿಮರು. ಆಯ್ತಾ, ವಿಚಾರಕ್ಕೆ ಬಂದಾಗ ನಾವು ಮಾತಾಡ್ತೀವಲ್ಲ, ಕೇಸ್ ನಾನು ಬೇಗ ಹೋಗಿದ್ದೆ ಅವತ್ತು. ಅವರೊಂದು ಹೇಳಿದ್ರು ಸೌಜನ್ಯ ಪ್ರಕರಣದ ಬಗ್ಗೆ, ಕೇಸ್ ಯಾವ್ದ್ರ ಬಗ್ಗೆ ಅಂತ ಹೇಳೋಕೆ ನಾನು ವಿಷಯ ಹೇಳುವಾಗ ಅವರು ತುಂಬಾ ಹೊಗಳಿದ್ರು ಮಹೇಶ್ ಅಣ್ಣನ, ಮುಸ್ಲಿಂ ಸಮುದಾಯದವರು. ಸೌಜನ್ಯ ಡೆಡ್ ಬಾಡಿ ಹುಡುಕ್ಲಿಕ್ಕೆ ಅವರು ಬಂದಿದ್ರು. ಆಯ್ತಾ, ಪ್ರಕರಣದಲ್ಲಿ ಅವರು ನೋಡಿದ್ರು, ತುಂಬಾ ಹುಡುಕಾಡಿದ್ರಂತೆ ಪಾಪ. ಅವ್ರು ಹೇಳಿದ್ರು, ಮೇಡಮ್ ನ್ಯಾಯ ಸಿಗ್ತದ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಮಹೇಶ್ ಅಣ್ಣನ ಹೋರಾಟದಿಂದ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳ ಜೀವ ಉಳಿದಿದೆ ಸರ್. ಸೌಜನ್ಯ ಬಲಿಯಾಗಿ ಆ ಹೆಣ್ಣು ಬಲಿಯಾಗಿ ಎಷ್ಟೋ ಹೆಣ್ಣು ಮಕ್ಕಳ ಪ್ರಾಣ ಉಳಿಸಿದಾಳೆ ಸರ್. ಅವಳು ದೇವಿ, ಬೇರೆ ಯಾರಲ್ಲ. ಇದಂತೂ 100% ಸತ್ಯ. ಅಲ್ಲ ಮೇಡಮ್ ಅವರೇ, ಮೊನ್ನೆ ನೀವು FIR ಮಾಡ್ಸಕ್ ಹೋಗಿದ್ರಲ್ಲ ಧರ್ಮಸ್ಥಳ ಬೆಳ್ತಂಗಡಿಗೆ ಸರ್, ಅದ್ರ ವಿಷಯ ಹೇಳ್ಬೇಡಿ ಸರ್. ಈ ಕರ್ನಾಟಕ ಪೊಲೀಸ್ ವ್ಯವಸ್ಥೆನೇ ಹೇಳ್ಬೇಡಿ ನಂಗೆ. ನಾನು ಈಗ ಕೇರಳಕ್ಕೆ ಬಂದಿದ್ದೀನಿ, ನಾನೀಗ ಕಾಸರಗೋಡಲ್ಲಿದ್ದೀನಿ ಪ್ರಸ್ತುತ, ಒಂದು ಕೆಲಸಕ್ಕೆ ಬಂದಿರೋದು ನಾನು. ಆಯ್ತಾ, ನಂಗೆ ಕೇರಳದ ಫುಲ್ ಸಪೋರ್ಟ್ ಇದೆ ಸರ್. ನಾನು ಆಲ್ರೆಡಿ ನಂಗೆ ಪೊಲೀಸ್ ಸಿಸ್ಟಮ್ ಅದು ಚೆನ್ನಾಗಿದೆ. ಅಲ್ಲಲ್ಲ, ಅಲ್ಲಿ ಕೇಸ್ ತಗೊಂಡ್ಲಿಲ್ಲ, ಅದು ಮಾಡ್ಕೊಂಡ್ಲಿಲ್ಲ ಕೇಸು? ತಗೊಳ್ಳಲ್ಲ ಸರ್, ಅವರು ಮಾರಾಟವಾದ ಸ್ಟೇಷನ್ ಅದು. ದಟ್ ಇಸ್ ರನ್ ಬೈ ದಣಿಗಳು. ಧರ್ಮಸ್ಥಳ, ಬೆಳ್ತಂಗಡಿ 2 ಪೊಲೀಸ್ ಸ್ಟೇಷನ್ ಬಗ್ಗೆ ನೀವು ಮಾತಾಡ್ಲೇಬೇಡಿ. ಇನ್ಕ್ಲೂಡಿಂಗ್ SP ಅವರು ನಂಗೆ ಡೌಟ್ ಇದೆ. ಯಾಕಂದ್ರೆ ನಾನು ಕಂಪ್ಲೇಂಟ್ ಕೊಡುವ ವಿಷಯ ಒಬ್ಳು ಹೆಂಗ್ಸು, ಯಾರ ಮೇಲೆ ಅಂತ ಗೊತ್ತಿರ್ಬೋದು ನಿಮ್ಗೆ, ಶುಭಾರಯ್ಯ ಅಂತ. ಆಯ್ತಾ, ಅವಳು ಯಾರೋ ಹೇಳೋದು ಅವಳ ಬಗ್ಗೆ ತುಂಬಾ ಕಂಪ್ಲೇಂಟ್ ಕೊಡೋಗ್ಲು ಅವಳು SP ಜೊತೆ ಕಾಂಟ್ಯಾಕ್ಟ್ ಇದ್ದಾಳೆ, ಏನು ನಡೆಯಲ್ಲ ಇಲ್ಲಿ ಅಂತ ಹೇಳಿದವರು ಇದ್ದಾರೆ ನಂಗೆ. ಅದ್ರ ವಾಸ್ತವ ಸತ್ಯ ನಂಗೆ ಕಂಡುಹಿಡಬೇಕು. ನಾನು ಇನ್ನೊಬ್ರು ಹೇಳಿದಂತ ನಂಬಲ್ಲ. ನಾನು ಅದ್ರ ಬಗ್ಗೆನೂ ನೋಡ್ತಾ ಇದ್ದೀನಿ ಇಂಡೈರೆಕ್ಟ್, ಅವಳಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ ಅಂತ. ಗೊತ್ತಾಯ್ತಾ? ಯಾಕಂದ್ರೆ ಎಷ್ಟು ಸ್ಟೇಷನ್ಗೆ ಸರ್ ನಾನು ಕಂಪ್ಲೇಂಟ್ ಮಾಡಕ್ ಹೋಗಿದ್ದು. ಧರ್ಮಸ್ಥಳ ಅಂತ ಒಂದು ವಿಷಯ ಬಂದಾಗ ಅವ್ರು ಹಿಂದೆ ಸರಿತಾರೆ. ಇದೇನಿದೆ, ಯಾವ ದೊಣ್ಣೆ ನಾಯಕರನ್ನು ಹೆದರೋದು ಅಂತ ಗೊತ್ತಾಗ್ಬೇಕಲ್ಲ ಸರ್ ನಮ್ಗೆ. ಸೊ ನಂಗೂ ಇದೆ ಸರ್, ಕೇರಳದಲ್ಲಿ ನಂಗೆ ಐಡೆಂಟಿಟಿ ಇದೆ. ಕಾಸರಗೋಡು ನನ್ನ ತವ್ರ ಮನೆ. ಆಯ್ತಾ, ಇಲ್ಲಿ ನಂಗೆ ಲ್ಯಾಂಡ್ ಇದೆ. ಸೊ ನನ್ನ ರೆಕಾರ್ಡ್ಸ್ ಇದೆ. ನಾನು ಇಲ್ಲಿ ಪೊಲೀಸರ ಜೊತೆ ಮಾತಾಡಿದೆ, ಬನ್ನಿ ಅಂದ್ರು. ಕೆಲ್ಸಕ್ಕೆ ಬಂದಿದ್ದೀನಿ ಇವತ್ತು. FIR ಮಾಡಿ ಅಲ್ಲಿ ಕಳ್ಸಿರೋ ತಗೊಂತಾರೆ ಮೇಡಮ್. ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ನಾನು. ಕೇರಳದಲ್ಲಿ ಇಲ್ಲಿ ಆಗದಿದ್ರೆ ತಮಿಳ್ನಾಡಿಗೆ ಹೋಗ್ತೀನಿ. ಇಂಡಿಯಾದಲ್ಲಿ ಎಲ್ಲೆಲ್ಲ ನ್ಯಾಯದ ಕದ ತಟ್ಲಿಕ್ಕೆ ಆಗ್ತದೆ ಅಲ್ಲಿ ತಟ್ತೀನಿ ಸರ್ ನಾನು. ಒಟ್ಟಿನ ಹೋರಾಟದಲ್ಲಿ ಹಿಂದೆ ಸರಿಯಾಗಿ ಮಾತೇ ಇಲ್ಲ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನ್ಯಾಯ ಸಿಗೋ ತನಕ ನಂಗೆ ಕಾನೂನಿನಲ್ಲಿ ಭರವಸೆ ಇಲ್ಲ ತುಂಬಾ. ಆಯ್ತಾ, ಸುಪ್ರೀಂ ಕೋರ್ಟ್ ಮೇಲೆ ನಂಗೊಂಥರ ಪಾಸಿಟಿವ್ ಕಾಣ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಏನೇನೋ ಬರ್ಲಿಕ್ಕಿದೆ, ಇನ್ನು ದೊಡ್ಡ ದೊಡ್ಡ ವೇಷಗಳು, ರಕ್ಕಸ ವೇಷಗಳೆಲ್ಲ ಬರ್ಲಿಕ್ಕಿದೆ ಅಲ್ಲಿ ಕೇಂದ್ರಕ್ಕೆ ಹೋಗುವಾಗ್ಲು. ಗೊತ್ತಾಯ್ತಾ, ನಮ್ಮ ಜೊತೆ ಯಾರು ಇಲ್ಲ. ಬಟ್ ಇವರಿಗೊಂದು ನಾನು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ, ಹೇಳಿದೀನಿ ಈ ಅತ್ಯಾಚಾರಿಗೆ ಶಿಕ್ಷೆ ಆಗುತ್ತೆ. ನಮ್ಮ ಕಣ್ಣೆದ್ರೆ ಬಂದು ಬೀಳ್ತಾನೆ ಅವನು. ಅವ್ನು ಸೂಸೈಡ್ ಮಾಡಿ ಸಾಯ್ತಾನೆ, ಇಲ್ಲಾಂದ್ರೆ ಅವ್ನು ಪಲಾಯನ ಮಾಡಿ ಓಡ್ತಾನೆ. ಆಯ್ತಾ, ಅವನಿಗೆ ಶಿಕ್ಷೆ ಆಗುತ್ತೆ. ಅವನು ಇನ್ನ ಹುಚ್ಚಾರ ತರ ಬೀದಿಯಲ್ಲಿ ಅಲಿತಾನೆ. ಇದಂತೂ 100ಕ್ಕೆ 100 ಸತ್ಯ ಬರ್ದಿಟ್ಕೊಳ್ಳಿ. ಮತ್ತೆ ನೋಡಿ, ಲೇಟ್ ಅಂತಲ್ಲ ಸರ್, ಹೆಚ್ಚು ಲೇಟ್ ಆಗೋದಿಲ್ಲ ಇನ್ನು. ಯಾಕಂದ್ರೆ ನಾನು ಹೇಳ್ತೀನಿ ನಿಮ್ಗೆ, ನೋಡಿ ನಿನ್ನೆ ರಾಕೇಶ್ ಶೆಟ್ಟಿ ಅನ್ನೋನಿಗೆ ಶಿಕ್ಷೆ ಆಯ್ತು. ಆಯ್ತಾ, ಒಂದು ಪ್ರಕರಣದಲ್ಲಿ ನಮ್ಗೆ ನಾನು ಹೇಳಿದೀನಿ 2026 ನಮ್ಮ ವರ್ಷ, ಬರ್ದಿಟ್ಕೊಳ್ಳಿ ನೀವು. ಆಯ್ತಾ, ಮತ್ತೆ ನಮ್ಮ ಕೇಸ್ಗಳೆಲ್ಲ ವಿನ್ ಆಗುತ್ತೆ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಗಡೀಪಾರು ಏನಾಯ್ತು ನೋಡಿ ಇವತ್ತು ನ್ಯೂಸ್ ಅಲ್ಲಿ. ಆ ನ್ಯಾಯಪೀಠ ಅದನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ, ಅವ್ರು ಹಿಂದೆ ಸರಿದ್ರು. ಸುಳ್ಳು ಪ್ರಕರಣ ಸರ್ ಅದೆಲ್ಲ ಮಹೇಶ್ ಅಣ್ಣ ವಿಚಾರದಲ್ಲಿ. ಒಟ್ಟು ನೋಡಿ ಮೇಡಮ್ ಅವರೇ, ಹೋರಾಟನ ಹೆಂಗಂದ ಮಾಡಿ ಹತ್ತಿಕ್ಬೇಕು. ಮಹೇಶ್ ಅಣ್ಣ ಗಡೀಫಾರ್ ಮಾಡಿಬಿಟ್ರೆ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಇಡೀ ಲೋಕಕ್ಕೆ ಗೊತ್ತು ಮಹೇಶ್ ಅಣ್ಣ ಸೈಲೆಂಟ್ ಆದ್ರೂ ಮಹೇಶ್ ಅಣ್ಣನ ಟೀಮ್ ಇದೆ ಅಲ್ಲ, ಅವ್ರು ಹೇಳಿದಾರೆ ಮಹೇಶ್ ಅಣ್ಣನಿಗೆ. ನಾನು ಹೇಳ್ತೀನಿ, ಮಹೇಶ್ ಅಣ್ಣ ನೀವು ಸೈಲೆಂಟ್ ಆಗಿರಿ, ನಾವಿದ್ದೀವಿ ಹಿಂದೆ. ನೀವು ಸೈಲೆಂಟ್ ಆಗಿ ರೆಸ್ಟ್ ಮಾಡಿ. ಗಡಿಪಾರ ಆದ್ರೆ ಗಡಿಪಾರ, ಅಲ್ಲಿ ಆರಾಮ್ ಸೇರಿ ನಾವಿದ್ದೀವಿ. ಹೋರಾಟ ಅಂತೂ ನಾವು ನಿಲ್ಸಲ್ಲ ಸರ್. ಅದೇ ಮೇಡಮ್, ಈಗ ಲಕ್ಷಾಂತರ ಮಹೇಶ್ ಅಣ್ಣ ಹುಟ್ಟಾಕ್ಬಿಟ್ಟಿದ್ದಾರೆ ಮೇಡಮ್ ಅವರೇ ನ್ಯಾಯಕ್ಕೋಸ್ಕರ. ಎಲ್ಲ ಕಡೆ ಕಿಚ್ಚಿದೆ ಸರ್. ಮಹೇಶ್ ಅಣ್ಣನಿಗೆ ಅಭಿಮಾನಿಗಳು ಕೋಟಿ ಜನರಿದ್ದಾರೆ. ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ವರ್ಲ್ಡ್ ಅಲ್ಲಿ ಇದ್ದಾರೆ. ಕತ್ತರ್ ಅಲ್ಲಿ ಇದ್ದಾರೆ, ದುಬೈ ಅಲ್ಲಿ ಇದ್ದಾರೆ ನಮ್ಮ ಟೀಮು. ಯಾವಾಗ ಇನ್ಕ್ಲೂಡಿಂಗ್ ಕೇರಳದಲ್ಲಿ ಇದ್ದಾರೆ ಸರ್. ನಾವು ಮುಸ್ಲಿಮರು ತುಂಬಾ ಇದ್ದಾರೆ. ನಾವು ಬರ್ಬೇಡಿ ಅಂದಿದ್ದು, ಯಾಕಂದ್ರೆ ಇದು ಧಾರ್ಮಿಕ ಕ್ಷೇತ್ರ, ಬೇಡ ಸಮಸ್ಯೆ ಆಗುತ್ತೆ. ಕೇರಳದವರು ಕಮ್ಯುನಿಸ್ಟ್ ಅನ್ನು ನಾವು ಬದಿಗಿಟ್ಟಿದೀವಿ. ಆಯ್ತಾ, ನನ್ನೊಂದು ಟೀಮ್ ಇದೆ ಸರ್, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ದೇವಸ್ಥಾನದ ವಿಷಯ ಬಂದಾಗ ಬೇಡ, ಅದು ಬೇರೆ ರೀತಿ ಇದಾಗುತ್ತೆ. ಟೈಮ್ ಇರುವಾಗ ಕರಿತೀನಿ. ಆದ್ರೆ ದೇವಸ್ಥಾನದ ವಿಷಯದಲ್ಲೆಲ್ಲ ನಮ್ಗೆ ಆಕ್ರೋಶ ಇರೋದು ಅತ್ಯಾಚಾರಿಗಳ ಮೇಲೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾವಿರ ಮಂದಿ ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ ಸರ್, ಮಹೇಶ್ ಅಣ್ಣನ ಜೊತೆ. ಈಗ ಬರಲ್ಲ, ಸಮಯ ಸಂದರ್ಭ ಬಂದಾಗ ಮಹೇಶ್ ಅಣ್ಣ ಒಂದು ಕೂದಲು ಮುಟ್ಲಿ ಸರ್, ಬರ್ತಾರೆ ಜನ. ಗೊತ್ತಾಯ್ತಾ, ಸಾವಿರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ಮಹೇಶ್ ಅಣ್ಣನ ಜೊತೆ ಇದ್ದಾರೆ. ನಮ್ಮ ನಾಯಕ ಸರ್ ಅವರು, ಅವರನ್ನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ನಾವು. ಯಾಕಂದ್ರೆ ಅವರನ್ನು ಇನ್ಸ್ಪೈರ್ ಆಗಿ ಬಂದಿದ್ದು ನಾವು.
ಹೌದೌದು. ನೋಡಿ ಮೇಡಮ್ ಅವರೇ, ಕೆಲವೊಂದು ಇದು ಪಬ್ಲಿಕ್ ಮಿರರ್ ಅಂತೇಳಿ ಯೂಟ್ಯೂಬ್ ಚಾನಲ್ ವಸಂತ್ ಗಿಳಿಯರ್ ಮಾತಾಡ್ತಾನಲ್ಲ. ಅವನನ್ನ ಕಿತ್ತು ಬಿಸಾಕಿ ಸರ್. ಅವನ ಯಾವ ಯೂಟ್ಯೂಬ್ ಚಾನಲ್ ಅವನ ಅವನು ಯಾವ ಬೋಲೆ ಪತ್ರಕರ್ತ ಅಂತ ಹೇಳಿ ಸತ್ಯ ಹೇಳ್ತೀನಿ. ಅವನ ಬಗ್ಗೆ ವಿಚಾರಿಸಿ ನಾನು ಕುಂದಾಪುರದಲ್ಲಿ ಯಾವುದೊಬ್ಬ ಆನೆಗುಡ್ಡೆ ದೇವಸ್ಥಾನದ ಹತ್ರ ಒಂದು ಸಣ್ಣ ರೂಮಲ್ಲಿ ಇದ್ದಂತೆ ಇವನು ಮತ್ತು ಪ್ರವೀಣ್ ಯಕ್ಷಿಮಠ ಅನ್ನೋನು. ಇವನು ಪತ್ರಕರ್ತನಲ್ಲಿ ಏನೂ ಅಲ್ಲ. ಇವನು ಹೀಗೆ ಯಾರದಾದ್ರು ಏನಾದ್ರು ಮಾಡಿ ಹೊಟ್ಟೆ ತುಂಬಿಸೋದು. ಅಲ್ಲಿ ಕಟೀಲ್ ಅಸ್ರಣ್ಣದ ವಿಚಾರದಲ್ಲಿ ಹೋಗಿ ಏನನ್ನ ಮಾತಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟ. ಅಲ್ಲಿ ನಡೀಲಿಲ್ಲ, ಅವನು ಬೇಯಲಿಲ್ಲ. ನೆಕ್ಸ್ಟ್ ಬಂದಿದ್ದು ಇವನು ಝೀರೋದಲ್ಲಿ ಇದ್ದ ವ್ಯಕ್ತಿ ಸರ್ ಈ ವಸಂತ್ ಗಿಳಿಯರ್. ಈಗ 15 ಕೋಟಿ ಇಂತ ಹೆಚ್ಚಿನ ಒಡೆಯ ಅವನು, ಗೊತ್ತಾಯ್ತಾ? ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಆಗಿದೆ ನಮ್ಗೆ. ಬೇಕಾದ್ರೆ ದಾಖಲೆ ಸಮೇತ ನಿಮ್ಗೆ ಕೊಡ್ತೀನಿ ಏನೇನು ವ್ಯವಹಾರ ಇದೆ, ಇನ್ಕ್ಲೂಡಿಂಗ್ SIT ಟೀಮಿಗೂ ವಸಂತ್ ಗಿಳಿಯರಿಗೂ ಕನೆಕ್ಷನ್ ಇದೆ. ಹೌದು ಮೇಡಮ್ ಅವರೇ, ದಾಖಲೆ ಸಮೇತ ಕೊಡ್ತೀವಿ. ಇದು ಸೌಜನ್ಯ ಕೇಸ್ ಚಿಕ್ಕ ಕೆಂಪಮ್ಮ ಅವಮ್ಮ ಸಮೇತ ಹೇಳ್ತಾರೆ ನಿಮ್ಗೆ ವಸಂತ್ ಗಿಳಿಯರು ಡೀಲ್ ಮಾಡ್ತಾರೆ, ನೀವು ಸೈಲೆಂಟ್ ಆಗಿ ಹೋಗ್ಬಿಡಿ ಅಂತ. ಮಂಜುನಾಥ್ ಗೌಡ ಹೇಳಿದಾನಲ್ಲ, ಸುಜಾತ ಬಟ್ಟನೊಳಗೆ ಹಾಕೊಂಡ್ರ, ಹೌದೌದು, ಡೀಲ್ ಮಾಡ್ಕೊಂಡ್ರಲ್ಲ. ಚಿಕ್ಕ ಕಂಪಮ್ಮ ನಂಗೆ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ತರ ಅನ್ಸ್ತದೆ ಸರ್, ಅವ್ರು ಬೆಂಡ್ ಆಗಲ್ಲ. ಹೌದು ಮೇಡಮ್ ಹೌದೌದು, ಅವ್ರು ಕರೆಕ್ಟ್ ಆಗಿ ನ್ಯಾಯ ನೀತಿ ಅಷ್ಟೇ. ಇವತ್ತು ನಂದು ನಾಳೆ ನಂದಲ್ಲ ಅಂತ ಹೇಳ್ತಾರೆ ಮೇಡಮ್. ನಾನು ನೋಡಿ, ನನ್ನ ಮೇಲೆ 3 ಕೇಸ್ ಹಾಕಿದ್ದು ನಿಶ್ಚಲ್ ಜೈನ್, ಬೇರೆ ಯಾರಲ್ಲ. ಇದೇ ಹರ್ಷೇಂದ್ರ ಕುಮಾರ್ ನ ಮಗ ನಿಶ್ಚಲ್ ಜೈನ್. ನಾನು ಹೇಳ್ತೀನಿ ಅವನ ಹೆಸರು, ಯಾಕಂದ್ರೆ ಕೇಸ್ ಹಾಕಿದ್ದಾನಲ್ಲ, ಹೇಳ್ಬಹುದು. ಅಲ್ಲ ಮೇಡಮ್ ಅವರೇ, ನಿಶ್ಚಲ್ ಜೈನ್ ಈಗ ಧರ್ಮಸ್ಥಳಕ್ಕೆ ಬಂದಿದ್ನ 2012 ಆದ್ಮೇಲೆ ನಾನು ಹೇಳ್ತೀನಿ ನಿಮ್ಗೆ, ನೀವು ನಂಬ್ತೀರಾ ಬಿಡ್ತೀರಾ? ಒಂದು ದಿವಸ 3 ಗಂಟೆ ರಾತ್ರಿಗೆ ನನ್ನ ತಲೆಯಲ್ಲಿ ಹೀಗೆ ಮಲಗಿದವಳಿಗೆ ಎಬ್ಬಿಸಿ ಬೆಳಿಗ್ಗೆ ಒಂದು 3 ಜನ ಇದ್ದಾರೆ ಅಂತ ಹೇಳಿದಾಗ ಆಯ್ತು. 3 ಜನ. 4ನೇ ವ್ಯಕ್ತಿ ನಂಗೆ ಸ್ಪಷ್ಟ ಆಗ್ಲಿಲ್ಲ ಯಾರು ಅಂತ. ಆದ್ರೆ 3 ಜನ ಸಹಾಯ ಮಾಡಿದ್ದಾರೆ ಅಂತ ಬಂತು. ಆಯ್ತಾ? ಅದೇ ದಿವಸ ನಾನು ಜಸ್ಟ್ ಫೇಸ್ಬುಕ್ ನೋಡ್ಬೇಕಿದ್ರೆ ವಸಂತ್ ಗಿಳಿಯಾರ್ ಒಂದು ಪೋಸ್ಟ್ ಕೆಳಗಡೆ ಒಬ್ಳು ಹುಡುಗಿ ಪ್ರಿಯಾ ಸಮಥಿಂಗ್ ಬರುತ್ತೆ, ಅವಳ ಹೆಸರು ನಂಗೆ ನೆನಪಿಲ್ಲ, ನಿಶ್ಚಲ್ ಜೈನ್ ನನ್ನ ಕ್ಲಾಸ್ಮೇಟ್, ನಾನು ಅವನನ್ನ ಆ ಸಂಜೆ ನೋಡಿದ್ದೀನಿ ಅಂತ ಹೇಳಿದ ಒಂದು ಕಮೆಂಟ್. ಅದ್ ನಾನು ಅಲ್ಲಿ ಮಲ್ಕೊಂಡೆ ಅವತ್ತು. ಅದ್ ನೋಡಿ ನಾನು ಅಷ್ಟೇ ಇಗ್ನೋರ್ ಮಾಡಿದೆ, ನಂಗೆ ಅದು ಸ್ಕ್ರೀನ್ ಶಾಟ್ ತಗೊಳ್ಳೋಷ್ಟು ಇದಿರ್ಲಿಲ್ಲ. ಬೆಳಿಗ್ಗೆ ನೋಡ್ತೀನಿ ಆ ಕಮೆಂಟ್ ಇಲ್ಲ, ಗೊತ್ತಾಯ್ತು? ಇದೊಂದು ಪ್ರಕರಣ ನಾನು ಹೇಳ್ತೀನಿ. ಇನ್ನೊಂದು, ಉದಯ್ ಜೈನ್ ಅನ್ನೋ ಹೊತ್ತಿಗೆ ನಮ್ಮವರೊಬ್ರು ಕಾಲ್ ಮಾಡುವಾಗ ಅವನು ಕುಡ್ದಿದ್ದ. ನೀವು ಯಾಕೆ ನಮ್ಮನ್ನು ಬ್ಲೇಮ್ ಮಾಡ್ತೀರಿ? ದನಿಗಳ ಮಗನು ಇದ್ದಲ್ಲ, ಇದೊಂದು ವಿಷಯ. ಇನ್ನೊಂದು, ಅಕ್ಟೋಬರ್ 2ಕ್ಕೆ ಅವನು ಅಲ್ಲಿದ್ದ ನಿಶ್ಚಲ್ ಜೈನ್. ಅದು ಕ್ರಿಕೆಟ್ ಪಂದ್ಯ ನೋಡಿದವರಿದ್ದಾರೆ. ಅವತ್ತು ಸಂಜೆ ಕೂಡ ಆಚೆ ಬದಿ ಕ್ರಿಕೆಟ್ ಆಡ್ತಾ ಇದ್ದ ಅಂತ ನೋಡಿದವರಿದ್ದಾರೆ. ಫೋಟೋ ಸಮೇತ ಅವ್ರ ಅಪ್ಪನ ಜೊತೆ ಬಂದು ಉದ್ಘಾಟನೆ ಮಾಡಿರ್ತಕ್ಕಂತ ಫೋಟೋ ಸಮೇತ ಇದೆ ಮೇಡಮ್. ಅದು ಅಕ್ಟೋಬರ್ 2ಕ್ಕೆ. ಬಟ್ ಅವನು ಇಂಡಿಯಾದಿಂದ ಹೋಗಿದ್ದ ಅನ್ನೋದಕ್ಕೆ ಏನೋ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅಮೆರಿಕದಲ್ಲಿ ಇದ್ದ ಅನ್ನೋದಕ್ಕೆ ದಾಖಲೆಗಳಿಲ್ಲ, ಗೊತ್ತಾಯ್ತಾ? ಅದೀಗ ನಾವು ಫೈಂಡ್ ಔಟ್ ಮಾಡಿದ್ರೆ ಆಯ್ತಾ, ನಾವು ಸುಮ್ನೆ ನೋಡಿ ಒಬ್ಬರ ಮೇಲೆ ನಾವು ಸುಮ್ನೆ ಆಪಾದನೆ ಹೊರಿಸಬಾರ್ದು. ಬಟ್ ನಾನು ಹೇಳ್ತೀನಿ ಒಂದು ವಿಷಯ, ನಾನು ಹೇಳ್ತೀನಿ, ಈ ಧೀರಜ್ ಕೆಲ್ಲ ಅಲ್ಲ, ಉದಯ್ ಜೈನ್ ಮತ್ತೆ ಇನ್ನೊಬ್ಬ ಯಾರು, ಅವರು 3 ಆಗಿದ್ರೆ ಸರ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲ, ಉದಯ್, ಇವರು 3 ಆಗಿದ್ರೆ ಶಿಕ್ಷೆ ಆಗ್ತಿತ್ತು, ಆಯ್ತಾ? ಅವರನ್ನು ರಕ್ಷಿಸ್ತಿರ್ಲಿಲ್ಲ. 4ನೇ ಒಬ್ಬ ವ್ಯಕ್ತಿ ಅತ್ಯಂತ ಪ್ರಭಾವಶಾಲಿ, ಅದಕ್ಕೋಸ್ಕರ ಈ ಹೋರಾಟ ಇದು ಮುಚ್ಚಿ ಹಾಕಿದ್ದಾರೆ. ಇದು ಗ್ಯಾರಂಟಿ ಸರ್, ಬರ್ದಿಟ್ಕೊಳ್ಳಿ. ಸೊ ಆ 4ನೇ ವ್ಯಕ್ತಿ ಯಾರು ಅದು ನಾವು ಫೈಂಡ್ ಔಟ್ ಮಾಡ್ತೀವಿ. ಕೊಂದವರು ಯಾರು? ಸೌಜನ್ಯನ. ಆನೆ ಮಾವುತನ ವಿಷಯದಲ್ಲಿ ಕ್ಲಿಯರ್ ಆಗಿದೆ ಸರ್. ಹಕ್ಕಿ ಪಿಕ್ಕಿಯವರು ಹೋಟೆಲ್ ಕಟ್ಟಿಸಿಲ್ಲ. ಅಲ್ಲಿ ಹೋಟೆಲ್ ಕಟ್ಟಿಸಿದ್ದು ಯಾರು ಸರ್? ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಹೆಸರಲ್ಲಿ ಇರ್ತಕ್ಕಂಥದ್ದು ಅದು. ಹೌದು. ಮತ್ತೆ ಹಕ್ಕಿ ಪಿಕ್ಕಿಯವರು ಕಟ್ಟಿಸ್ಬೋದಿತ್ತಲ್ಲ ಸರ್? ಅಲ್ಲ, ಅದನ್ನ ಮೇಲ್ಗಡೆನೆ ಕೇಸ್ ತನಿಖೆ ಮಾಡಿದ್ರೆ ಇದು ಜಾಗಕ್ಕೋಸ್ಕರನೇ ಗಲಾಟೆ ಆಗಿರೋದು. ಸುಂದರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಕೂಡ ನೋಡಿ. ಇದಕ್ಕೆ IPS ICS ಎಲ್ಲ ಬೇಡ ಇದಕ್ಕೆ. IAS ಎಲ್ಲ ಬೇಕಾಗಿದೆ, ಸಾಮಾನ್ಯ ಜನರಿಗೆ ಸಾಕು. ಹೌದು. ವೇದವಲ್ಲಿಗೆ ಯಾಕೆ ಸರ್ ಟೀಚಿಂಗ್ ಪೋಸ್ಟ್ ಸಿಕ್ಲಿಲ್ಲ? ಯಾರು ಹೋರಾಡಿ ಯಾರು ಸರ್ ಅಲ್ಲಿ ಇದು ಮಾಡಿದ್ದು? ಯಾರಾದ್ರೂ ಬಂದ್ರೆ ಸರ್ 3ನೇವರು? ಚಾನ್ಸೇ ಇಲ್ಲ ಮೇಡಮ್ ಅವ್ರೆ ಅಲ್ಲೇ. ಮತ್ತೆ ಇನ್ಯಾರು ಸರ್? ಪದ್ಮಲತನಿಗೆ ಅವರ ಇಲೆಕ್ಷನ್ಗೆ ಯಾರು ನಿಲ್ಬೇಕಿತ್ತು ಸರ್? ಅವರ ಅಪ್ಪನಿಗೆ ಮಗಳನ್ನು ಕೊಂದು ಏನಾಗ್ಬೇಕಿತ್ತು ಸರ್? ಏನಿಲ್ಲ ಮೇಡಮ್, ಅದು ಇದಕ್ಕೆಲ್ಲ IPS ಬೇಕಾ ಸರ್? SIT ಬೇಕಾ ಸರ್? ನಿಮ್ಮಂತ ಸಾಧಾರಣ ವ್ಯಕ್ತಿಗಳಿಗೆ ಅರ್ಥ ಆಗಲ್ಲ ಸರ್. ಅರ್ಥ ಆಗುತ್ತೆ. ಒಟ್ಟೆ ನೋಡಿ ಮೇಡಮ್, ಧರ್ಮಸ್ಥಳ ಏನೇ ಪ್ರಕರಣ ಆಗ್ಲಿ ಅವ್ರ ಮನೆಯವ್ರ ಮೇಲೆ ಒರೆಸ್ತಕ್ಕಂಥದ್ದು. ಈಗ ನೋಡಿ ಮತ್ತೆ ನಾವು ಇವನ್ ಬಂದ ಅದೀಗ ನೀವು ಹೋಗಿ ಯಾರು ನಿಮ್ಮ ಹೆಂಡತಿ ಮಾಡಿದ್ ಅಂತ ಹೇಳ್ತಾರೆ, ಈಗ ನಿಮ್ಮ ಮಕ್ಳು ಮಾಡಿದ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಬಂದ್ ನಾನು ಬೆಳ್ತಂಗಡಿನ ಹಿಂದೆ ಬಂದಿದ್ದು ಯಾಕಂದ್ರೆ ಲಾಸ್ಟಿಗೆ ನನ್ನೊಂದು ಆರೋಪಿ ಮಾಡ್ತಾರೆ ಅಲ್ಲಿ ಹೋಗಿ. ನಮ್ಮ ಬೆಳ್ತಂಗಡಿ ಧರ್ಮಸ್ಥಳದ ಮೇಡಮ್ ಇನ್ನೊಂದು ಸ್ಟೋರಿ ಇದೆ ನೋಡಿ. ಧರ್ಮಸ್ಥಳದಲ್ಲಿ ಸ್ನೇಹಮಯ ಕೃಷ್ಣ ಅಂತೇಳಿ ಬಂದ, ಹಿಂಗೆ ವಿಠಲ್ ಗೌಡೆ ಸೌಜನ್ಯ ಪ್ರಕರಣದಲ್ಲಿ ಇದ್ದಾನೆ ಅಂತೇಳಿ ಅವನ್ ಕರ್ಕೊಂಡೋಗಿ ಸಿಲ್ಕ್ ಸ್ಮಿತ್ ಕನ್ನಡ ಡಬ್ಬಾ
ಚಾನಲ್ ಕುದಿಸ್ಕೊಂಡು ಡೆಬಿಟ್ ಮಾಡ್ತಿರಲ್ಲ. ಅವಳಿಗಿದೆ ಸರ್, ಈ ನಿಮ್ಮ ಸ್ಮಿತರಂಗ ಜೊತೆಗೆ ಒಂದಿದೆ, ಅವಳು ಇನ್ನು ಎಲ್ಲಾದ್ರೂ ಮಹಾಭಾರತ ಪ್ರೋಗ್ರಾಮ್ ಮಾಡ್ಲಿ ಸರ್, ಲೈವ್ ಆಗಿ ನಾನು ರಾಮಾಯಣ ಮಾಡ್ತೀನಿ ಇಲ್ಲಿ, ಗ್ಯಾರಂಟಿ. ಅವಳಿಗೆ ಹೇಳೋಳು ಕೇಳೋಳು ಇಲ್ಲ. ನನ್ನನ್ನು ವಸಂತ ಕಿಳಿಯರ್ ಚರ್ಚೆಗೆ ಕರೆದ್ರು ಸರ್ ರಿಪಬ್ಲಿಕ್ ಅಲ್ಲಿ. ಆ ಕಿತ್ತದ ಚಾನಲ್ಗೆ ನಾನು ಬರಲ್ಲ, ನಂಗೆ ಇಲ್ಲಂದೇ BP ರೈಸ್ ಆಗುತ್ತೆ ಅವಳು ವಾಯ್ಸ್ ಕೇಳೋಗ. ಅವಳು ವಾಯ್ಸ್ ಕೇಳಿದ ನೀವು ನೋಡಿ ಸರ್, ನೋಡಿ ಮೇಡಮ್ ಅವರೇ, ನಾ ಕೇಳ್ತಿರೋದು ಅವಳನ್ನ ಯಾಕಂದ್ರೆ ನಾನು ಬಿಡಲ್ಲ, ಅವಳನ್ನ ನಾನು ಬಿಡಲ್ಲ, ಸಿಂಧೂರ ನಾನು ಬಿಡಲ್ಲ, ಅವಳನ್ನು ಬಿಡಲ್ಲ ನಾನು, ಗೊತ್ತಾಯ್ತಾ? ಎಷ್ಟು ಸುಳ್ಳು ಸುದ್ದಿ ಹರಿಬಿಸ್ತಾಳೆ ಸರ್. ನಾವೆಲ್ಲಿ ಸರ್ ದೇವಸ್ಥಾನ ಟಾರ್ಗೆಟ್ ಮಾಡಿದೀವಿ? ದೇವರ ವಿಷಯ ಮಾತಾಡಿ, ನಾವು ಹಿಂದೂಗಳಲ್ವಾ? ನಾನು ಬ್ರಾಹ್ಮಣರು ಸರ್, ನಾವು ಬ್ರಾಹ್ಮಣರು, ನಮ್ಮ ಅಧೀನತೆಯಲ್ಲಿ ಇತ್ತು ದೇವಸ್ಥಾನ, ಸತ್ಯ ಹೇಳ ನಾನು. ಬ್ರಾಹ್ಮಣರು ನಮಗೆ ದೇವಸ್ಥಾನ, ನನಗೆ ದೇವಸ್ಥಾನ ಬೇಡ, ನನಗೆ ದೇವಸ್ಥಾನ ದೇವರು ಬೇಡ. ದೇವರು ನನ್ನ ಮನೆಯಲ್ಲೇ ಇದ್ದಾರೆ, ನನ್ನ ಕೆಲಸದಲ್ಲಿ ಇದ್ದಾರೆ ದೇವರು, ನಾನು ಮಾಡೋ ಕೆಲಸದಲ್ಲಿ ದೇವರನ್ನು ಕಾಣ್ತೀನಿ ನಾನು. ಆ ಪಾಲಿಸಿ ನಂಗೆ ಅಪ್ಪ ಕಲಿಸಿದ ಅದೇ ಪಾಲಿಸಿ, ನಿಮ್ಮ ಕರ್ಮದಲ್ಲಿ ದೇವರನ್ನು ಕಾಣಿ ಅಂತ, ಗೊತ್ತಾಯ್ತಾ? ಯಾಕಂದ್ರೆ ದೇವಸ್ಥಾನಗಳು ಬಿಸ್ನೆಸ್ ಸೆಂಟರ್ಗಳಾಗಿದೆ. ಅದು ಮಾತ್ರ ಅಲ್ಲ, ಎಲ್ಲ ಕಡೆ ಚಪ್ಪಲಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಕಮರ್ಷಿಯಲ್ ಸೆಂಟರ್ ಸರ್. ನಮ್ಗೆ ಭಕ್ತಿ ಬರಲ್ಲ, ನಮ್ಗೆ ಕೆಲಸದ ಮೇಲೆನೆ ಭಕ್ತಿ. ಎಲ್ಲಾ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಮೇಡಮ್ ಅವರೇ, ಈ ತರ ವ್ಯವಸ್ಥೆನೇ. ಭಕ್ತರ ದುಡ್ಡು ತೆಗೆದು ಕೊಡ್ತಾರೆ ಸರ್, ಕೆರೆಯ ನೀರನ್ನು ಕೆರೆಗೆ ಚೆಲ್ತಾರೆ. ನಿಮ್ಗೆ ನಾನೊಂದು ಹೇಳ್ತೀನಿ, ಹರೇಕಳ ಹಾಜಬ್ಬ ಅಂತ ಗೊತ್ತಿರ್ಬೋದು ನಿಮ್ಗೆ, ಅಕ್ಷರ ಸಂತ ಅಂತ. ಕಿತ್ತಳೆ ಮಾರಿ, ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕಿತ್ತಳೆ, ಬಂಟ್ವಾಳ ಕಡೆ ಎಲ್ಲೋ ಒಂದು ಕಿತ್ತಳೆ ಮಾರಿ ಒಂದು ಅದನ್ನ ಒತ್ತು ಮಾಡಿಟ್ಟು ತನ್ನ ಊರಲ್ಲಿ ಶಾಲೆ ಇಲ್ಲ ಅಂತ ಹೇಳಿ, ಯಾಕಂದ್ರೆ ನನ್ನ ಅಕ್ಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದಾರೆ ಅವ್ರು, ಕಾಲೇಜ್ ಆಗ್ಬೇಕು ಅಂತ ಹೇಳ್ಕೊಂಡು ಶಾಲೆ ಕಟ್ಟಿ ಅವರಿಗೀಗ ಪ್ರಶಸ್ತಿ ಎಲ್ಲ ತುಂಬಾ ಬಂತು. ಸಾಧಾರಣದಲ್ಲಿ ಸಾಧಾರಣ ಮನುಷ್ಯ ಸರ್, ಮನೆಯಲ್ಲಿ ಒಂದು ಒಳ್ಳೆ ಮನೆ ಇರಲಿಲ್ಲ, ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಇಲ್ಲ, ಒಂದು ಹೊತ್ತು ಊಟ ಕೂಡ ಮಾಡಲ್ಲ. ಕಿತ್ತಳೆ ಮಾರಿ ಅದರಲ್ಲಿ ದುಡ್ಡನ್ನ ತೆಗೆದು ನೀವು ಹುಡುಕಿ ನೋಡಿ, ಹರೇಕಳ ಹಾಜಬ್ಬ ಅಂತ ಹುಡುಕಿ ನೋಡಿ, ಅವ್ರದ್ದು ತುಂಬಾ ಇದೆ ವಿಡಿಯೋಸ್ ಎಲ್ಲ. ಶಾಲೆ ಕಟ್ಟಿದ್ದಾರೆ ಸರ್, ಈಗ ಕಾಲೇಜ್ ಕಟ್ಟಬೇಕು ಅಂತ ನನ್ನ ಅಕ್ಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಳೆ, BD ಆಫೀಸ್ ಅಲ್ಲಿ, ಅಲ್ಲಿ ಬರ್ತಾ ಇರ್ತಾರೆ ಅನುಮತಿಗೆಲ್ಲ. ಅವಳು ಹೇಳ್ತಾಳೆ, ಅವರನ್ನು ನೋಡುವಾಗ ಕರಳು ಕಿತ್ತು ಬರುತ್ತೆ ಅಂತವರು ಸರ್. ಇದು ಧರ್ಮಾಧಿಕಾರಿಗಳು ಅಂತ ಹೇಳ್ಬೇಕು ನಾವು, ಮುಸ್ಲಿಮರು ಸರ್, ಅವರಿಗೆ ಧರ್ಮಾಧಿಕಾರಿಗಳು ಅಂತ ನಾವು ಅನ್ಬೇಕು, ಗೊತ್ತಾಯ್ತಾ? ನೋಡಿ ಮೇಡಮ್ ಅವರೇ, ಈ ಹೋದ್ ತಿಂಗಳೊಂದು ವೈರಲ್ ಆಯ್ತು ನೋಡಿ ವಿಡಿಯೋ, ಪಾಪ ಹೊಸದಾಗಿ ಮದುವೆ ಆಗಿದ್ದಾರೆ, ಅವರೊಂದು ಜೀವನದುದ್ದಕ್ಕೂ ಒಂದು ನೆನ್ಪಿಟ್ಕೊಂಡ್ಬಿಡ್ಬೇಕು ಅಂತ ಕಾಣಿಕೆ ಕೊಟ್ಬಿಟ್ರು ನಮ್ಮ ಧರ್ಮಸ್ಥಳದಲ್ಲಿ ಇರತಕ್ಕಂತ ಆಡಳಿತ ಅಧಿಕಾರಿಗಳು. ಅದೇ ಅಣ್ಣಪ್ಪ ಮಂಜುನಾಥನ ಶಕ್ತಿ ತೋರಿಸ್ತಾನೆ ಅವನು. ಯಾವ್ದು ಪ್ಲಾನ್ ಅಲ್ಲ, ಅದು ಮಟ್ಟಣ್ಣನವರ ಮೇಲೆ ಬಂತು ಅವ್ರು ಕಳಿಸಿದ್ದು ಅಂತ, ಬಟ್ ಅವರಿಗೆ ವಿಷಯಕ್ಕೆ ಸಂಬಂಧನೂ ಇಲ್ಲ. ನೋಡಿ ಮೇಡಮ್, ಈ ತರ ನಡೀತಿದೆ. ಅದು ಅಣ್ಣಪ್ಪ ಮಂಜುನಾಥ ತೋರಿಸ್ತಾನೆ ಸರ್, ಅಲ್ಲಿ ಇದ್ದಾನೆ ಅಂತ. ಸೌಜನ್ಯ ಅಲ್ಲೇ ಇದ್ದಾಳೆ ಸರ್, ಪಕ್ಕದಲ್ಲಿ ಪಂಗಳದಲ್ಲಿ, ಬೇರೆ ಎಲ್ಲಿ ಹೋಗಿಲ್ಲ ಅವಳು. ಅವಳ ಆತ್ಮ ಇಷ್ಟ ಸುತ್ತಿದೆ, ಅವಳ ಆತ್ಮಕ್ಕೆ ಶಾಂತಿ ಆಗ್ಲಿಲ್ಲ, ಅತ್ಯಾಚಾರಿಗೆ ಶಿಕ್ಷೆ ಆಗೋ ತನಕ ಅವಳು ಯಾರನ್ನು ಬಿಡಲ್ಲ ಸರ್. ಬಿಡಲ್ಲ ಮೇಡಮ್. ಅದೇ ಸಾವಿರಾರು ಆತ್ಮ ಸೇರ್ಕೊಂಡು ಒಂದು ಆತ್ಮ ಸೇರ್ಕೊಂಡು ದೈವಾತ್ಮ ಆಗುತ್ತೆ ಅಂತ ಹೇಳ್ತಿದ್ದಾರೆ ಶಾಸ್ತ್ರದಲ್ಲಿ, ಅದೇ ತರನಾಗಿದೆ. ನಂಗೂ ಇದೆ, ನಾನು ಒಳಗೆ ಕನೆಕ್ಟೆಡ್, ನಂಗೆ ಮಾತಾಡ್ಲಿಕ್ಕೆ ಆಗುತ್ತೆ. ಒಂದು ನನ್ನ ಅಪ್ಪನ ಜೊತೆ ಯಾವತ್ತು ಕನೆಕ್ಟೆಡ್ ಆಗಿರ್ತೀನಿ ನಾನು. ಏನು ನಡೀತಿದ್ರು ಅವರ ಪರ್ಮಿಷನ್ ಕೇಳಿ ಅವರಲ್ಲಿ ಹೇಳಿನೇ ನಂಗೆ ಸಮಾಧಾನ ಆಗುದು. ಅವ್ರು ತಿಳ್ಕೊಂಡು ನನ್ನ ಜೊತೆ ಇದ್ದಾರೆ ಅನ್ಸ್ತದೆ. ಅದು ತುಂಬಾ ಡಿವೈನೈಟಿಗೆ ಬರ್ಬೇಕು ಸರ್ ನಾವು, ಆದ್ರೆ ಮಾತ್ರ ಆತ್ಮಗಳ ಜೊತೆ ನಮ್ಗೆ ಮಾತಾಡ್ಲಿಕ್ಕೆ ಆಗುತ್ತೆ. ಇನ್ನೊಂದು ಸೌಜನ್ಯ ಜೊತೆ ಸರ್, ನಂಗೆ ಅವಳು ಯಾರು ಅಲ್ಲ, ನಂಗೆ ಅವಳಿಗೆ ಸಂಬಂಧನೇ ಇಲ್ಲ, ಬಟ್ ಇಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ದೀನಿ. ನಾನು ಎಲ್ಲ ವಿಷಯನ ಅವಳಲ್ಲಿ ಹೇಳ್ತೀನಿ. ಮೊನ್ನೆ 2 ವರ್ಷ ನಂಗೆ ಅವಳ ಮನೆಗೆ ಹೋಗೋದಾಗೆ ಮಾಡಿದ್ರು. ನಂಗೆ ಜೀವಕ್ಕೆ ಅಪಾಯ ಇತ್ತು, ಮಾಟ ಮಂತ್ರ ಎಲ್ಲ ನನ್ನ ಮೇಲೂ ಪ್ರಯೋಗ ಆಗಿದೆ. ನಾನು ಅದಕ್ಕೆ ಏನು ಮಾಡಿಸ್ಕೊಂಡಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿತ್ತು ನನ್ನನ್ನು ಯಾವುದೋ ಒಂದು ಕಾಯುವ ಶಕ್ತಿ ನನ್ನ ಜೊತೆ ಇದೆ ಅಂತ. ನಾನು ಸ್ವಲ್ಪ ಡಿಪ್ರೆಸ್ಡ್ ಆದೆ, ಡಲ್ ಆದೆ, ಮೌನ ಆದೆ, ನಂಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ನೆಕ್ಸ್ಟ್ 2 ವರ್ಷದಲ್ಲಿ ಹೇಗೋ ಅವಳ ಮನೆಗೆ ಹೋದೆ ಅಂದ್ರೆ ಒಂದು ಕೇಸಿನ ವಿಚಾರದಲ್ಲಿ RTC ತರದಕ್ಕಿತ್ತು. ಮೂಡಿಬಿದ್ರೆಯಲ್ಲಿ ಒಂದು ಕೇಸ್ ಇತ್ತು, RTC ಅಡ್ವೊಕೇಟ್ ಕಡೆ ಇತ್ತು. ಆಗ ಮಾರ್ನಿಂಗ್ ಅಲ್ಲಿ ಹೋದವಳು ಅವ್ರ ಮನೆಗೆ ಸೀದಾ ಹೋದೆ. ಅವ್ರ ತಮ್ಮ ಬಂದು ಕರ್ಕೊಂಡೋದು. ನಾನೊಂದು 10 ನಿಮಿಷ ಮೂರ್ತಿ ಎದುರು ನಿಂತೆ ಸರ್, ಸುಮ್ನೆ ಅವಳಿಗೆ ಎಲ್ಲಾ ವಿಚಾರವನ್ನು ಹೇಳ್ಕೊಂಡೆ. ನೀನ್ ಇಷ್ಟು ತೊಂದರೆ ಕೊಟ್ಟಿದೀಯಾ, ನಿನ್ನ ನ್ಯಾಯಕ್ಕೋಸ್ಕರ ನಾನು ಹೋರಾಡಿದೀನಿ, ಇಷ್ಟು ಕೇಸ್ ಹಾಕಿಸ್ಕೊಂಡಿದೀನಿ, ಏನ್ ಮಾಡ್ತೀಯಾ ಹೇಳು ಅಂತ ಹೇಳಿದೆ. ಅದೇನೋ ಒಂದು ಪವರ್ ನಂಗೆ ಬಂತು, ಅವಳ ಮಾತು ನಂಗೆ ಹೇಳಿದಾಳೆ. ನಾನು ಸೀದಾ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಅವಳ ಅಜ್ಜ ಪ್ರಾರ್ಥನೆ ಮಾಡಿದ್ದು, ಅವಳು ಯಾವತ್ತು ಹೂ ಕಟ್ಟಿ ಕೊಡ್ತಿದ್ದ ಅದೇ ಗುಡಿಗೆ ಹೋದೆ. ಅಲ್ಲಿ ಗುಡಿಗೆ ಹೋಗಿ ಅಜ್ಜನಿಗೆ ಎಲ್ಲ ವಿಷಯ ಹೇಳಿದೆ ದೇವರೆದ್ರು. ನೋಡಿ, ನಿಶ್ಚಲ್ ಜೈನ್ ಕೇಸ್ ಇದೆ, ಈ ತರ ನನ್ನ ಮೇಲೆ ಹಾಕಿದ್ದಾನೆ. ದೊಡ್ಡ ಕೇಸ್ ಸರ್ ಅದು, ಉಳಿದ ಕೇಸ್ಗಳೆಲ್ಲ ಹಾಕಿದ್ದು ನನ್ನ ಮೇಲೆ ಮತ್ತು ಮಹೇಶಣ್ಣನ ಮೇಲೆ ಮಾತ್ರ ಹಾಕಿದ್ದು. ಮಹೇಶಣ್ಣ ಅದು ಕೇಸ್ ಡಿಸ್ಮಿಸ್ ಆಗಿದೆ, ಅಟೆಂಡ್ ಆಗದೆ. ಬಟ್ ನಂದು FIR ಸರ್, ಅವ್ನು ಬರ್ಲೇಬೇಕು, FIR ಗೆ ಕ್ರಾಸ್ಗೆ ಬರ್ಲೇಬೇಕು ಅಂತ ಹೇಳಿದೆ ನಾನು. ದೇವರಲ್ಲಿ ಕೇಳಿದಿ ನಾನು, ನಂಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವ್ರ ಅಜ್ಜನೇ ಪ್ರಾರ್ಥನೆ ಮಾಡ್ಕೊಂಡು ಕೇಸ್ ವಿನ್ ಆಗುತ್ತೆ ಅಂತ. ಅಂದ್ರೆ ನನ್ಗೆ 100ಕ್ಕೆ 100 ನಾನು ಮಾತಾಡಿದ್ದು ಸತ್ಯ ಅಂತ ಗೊತ್ತು. ನಾನು ಅದಕ್ಕೆ ಎವಿಡೆನ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ. ಅವನು ಬರ್ಬೇಕು ಸರ್ ಅಷ್ಟೇ. ನಿಶ್ಚಲ್ ಜೈನ್ ಕಟಕಟೆಗೆ ಬರ್ಬೇಕು, ನಂಗೆ ಅವನ ಮುಖ ನೋಡ್ಬೇಕು, ನಾನು ಅಲ್ಲಿ ಕೆಲವು ಕ್ವಶನ್ ಕೇಳ್ಬೇಕು ಅಷ್ಟೇ ಸರ್ ನನ್ನಲ್ಲಿರೋದು.
ನಾನು ಅಡ್ವೊಕೇಟ್ ಕೂಡ ಮಾಡಲ್ಲ ಅಂತ ತಿಳ್ಕೊಂಡಿದ್ದೀನಿ. ನಾನು ಫುಲ್ ಸಪೋರ್ಟ್ ತಗೊಂಡಿದ್ದೀನಿ ಅಡ್ವೊಕೇಟ್ದು. ನಾನೊಂದು ವಿಚಾರ ಇದರಲ್ಲಿ ಅಡ್ವೊಕೇಟ್ ಇಲ್ಲದೆ ನನಗೆ ವಾದ ಮಾಡಬೇಕು ಅಂತ ಇದೆ ನಿಶ್ಚಲ್ತಿನಲ್ಲಿ. ಕ್ರಾಸ್ ಮಾಡ್ಲಿಕ್ಕೆ ನಮಗೆ ಗೊತ್ತಿಲ್ವಾ ಸರ್? ಎಜುಕೇಟೆಡ್ ಇಲ್ವಾ ನಾವು? ಮಾಡ್ಬೋದು. ನಾನು ಮಾಡ್ತೀನಿ ಸರ್. ಇನ್ನು ನನಗೆ ಆಗಲ್ಲ ಅಡ್ವೊಕೇಟ್ ಖರ್ಚು ಮಾಡೋಕ್ಕೆ. ನನ್ನ ಕೇಸ್ಗಳನ್ನ ನಾನೇ ವಾದ ಮಾಡ್ತೀನಿ. ಶಿಕ್ಷೆ ಆಗ್ತಿದ್ರೆ ಅನುಭವಿಸ್ತೀನಿ ಸರ್. ಅದಕ್ಕೇನು ಬೇಜಾರಿಲ್ಲ. ನನಗೆ ಜೈಲಿಗೆ ಹೋಗೋಕ್ಕೂ ಬೇಜಾರಿಲ್ಲ. ನಾನೇನು ಅತ್ಯಾಚಾರ ಮಾಡಿ ಅನ್ಯಾಯ ಮಾಡಿ ಕಳ್ಳತನ ಮಾಡಿ ಹೋಗ್ತಿಲ್ಲ ಅಲ್ವಾ? ಹೌದೌದು ಮೇಡಮ್. ನಾನು ಧೈರ್ಯದಲ್ಲೇ ಇದ್ದೀನಿ. ಶಿಕ್ಷೆ ಆಗ್ತದ ಅನುಭವಿಸ್ತೀನಿ. ಏನೆಲ್ಲ ಪನಿಷ್ಮೆಂಟ್ ಕಾನೂನು ಕೊಡ್ತದೆ ಗೌರವಿಸ್ತೀನಿ ಕಾನೂನನ್ನು. ಅಲ್ಲ ಮೇಡಮ್ ಇವರು ಕೋಲಾರ ಸಂದೇಶ ಅಣ್ಣ ಗೊತ್ತಾ ನಿಮಗೆ? ಗೊತ್ತು ಸರ್. ಮೇಡಮ್ ಅವ್ರು ಈಗ ಒಂದು 6 ತಿಂಗಳ ಕೆಳಗೆ ಒಂದ್ ಸ್ವಲ್ಪ ಹೇಳಿದ್ರು, ನಮ್ಮ ಹತ್ರ ಸಾಕ್ಷಿ ಇದೆ ಅಷ್ಟೇ. ಇವಾಗ ನಿಮಗೆ ಕೂಡ ಸ್ಟೇ ತಂದಿದಲ್ಲ ವಾಟ್ಸಪ್ ಅಲ್ಲಿ, ಇದು ಫೇಸ್ಬುಕ್ ಅಲ್ಲಿ ಮಾತಾಡಬಾರ್ದು, ಯೂಟ್ಯೂಬ್ ಅಲ್ಲಿ ಮಾತಾಡಬಾರ್ದು. ಡಿಲೀಟ್ ಮಾಡಿದೆ. ಅಲ್ಲ ಮಾತಾಡಬಾರ್ದು ಅಂತ ನಿಮಗೆ ಕೂಡ ಸ್ಟೇ ಬಂದಿದೆ ಅಲ್ಲ ಮೇಡಮ್? ಬಂದಿದೆ. ಆದ್ರೂ ನಾವು ಮಾತಾಡ್ತಾ ಇದೀವಲ್ಲ, ಮತ್ತೆ ಇವ್ರು ಯಾಕೆ ಮೇಡಮ್ ಹಂಗೆ? ಅಲ್ಲ ನಾ ಮಾತಾಡುವಾಗ ಈಗ ನೋಡಿ ಗಮನಿಸಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಆಗುತ್ತೆ ಸರ್. ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳಲಿಕ್ಕಿಲ್ಲ. ನಾನೀಗ ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳೋದಿಲ್ಲ, ಬಿಟ್ಬಿಟ್ಟಿದ್ದೀನಿ ನಾನು. ನಾನು ಅಲ್ಲಿ ಯಾರ ಹೆಸರು ಹೇಳಲ್ಲ. ನಾನು ಬರೀ ರೇಪಿಸ್ಟ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಅದು ಯಾರು ಮಾಡಿದಾರೋ ಅವನಿಗೆ ಮಾತ್ರ ತಾಗುತ್ತೆ. ವೀರೇಂದ್ರ ಹೆಗ್ಡೆ ಮಾಡೋದಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಆಗಲ್ಲ ಸರ್. ಅವರು ಪೂಜ್ಯರೇ, ಎಲ್ಲರಿಗೂ ದೇವಮಾನವರೇ ಅವರು. ಇರ್ಲಿ ಅದೇ ತರ ಜನಮಾನಸದಲ್ಲಿ ಅವರು ದೇವಮಾನವರಾಗಿ ಇರ್ಲಿ. ನಮ್ಮ ಟಾರ್ಗೆಟ್ ರೇಪಿಸ್ಟ್ಗಳು ಸರ್. ಯಾರು ಮಾಡಿದ್ದಾರೆ ಅವರು. ನಾವಿನ್ನು ಅವರ ಹೆಸರು ಹೇಳೋದು ಬೇಡ. ನಾವು ರೇಪಿಸ್ಟ್ಗಳಂದ್ರೆ ಆಯ್ತು. ನೀವು ಸಹ ಮಾಡ್ಕೊಳ್ಳಿ, ಯಾರ ಹೆಸರು ಹೇಳ್ಬೇಡಿ. ಅಲ್ಲ ಮೇಡಮ್ ಇದ್ರ ಮುಖಾಂತರ ಸಂದೇಶ್ ಅಣ್ಣ ಅವ್ರಿಗೆ ಸ್ವಲ್ಪ ನಾವು ನಿನ್ನೆ ಕೂಡ ಅಣ್ಣ ಬಾಂಡ್ ಸಮೇತ ಹೇಳಿದ್ರು, ಈ ತರ ತಮ್ಮಲ್ಲಿ ಇಷ್ಟೆಲ್ಲ ಆಗ್ತಿದೆಯಲ್ಲ ನೋಡೋಣ. ಇಲ್ಲ ಮಾತಾಡ್ತೀನಿ ಸರ್. ನಾನು ಅವರಲ್ಲಿ ಪರ್ಸನಲಿ ಮಾತಾಡ್ತೀನಿ, ಮುಖತಃ ಭೇಟಿಯಾಗಿ ಮಾತಾಡ್ತೀನಿ. ಅವರಲ್ಲಿ ಏನಾದ್ರು ದಾಖಲೆಗಳಿದ್ರೆ ನಂಗೂ ಹೆಲ್ಪ್ ಆಗುತ್ತೆ. ಅದು ಮಿಸ್ಟರ್ ಜೈನ್ ಕೇಸಲ್ಲಿ ಹೌದು ಮೇಡಮ್. ಅದಕ್ಕೋಸ್ಕರ ಮೇಡಮ್ ನಾನು ಯಾಕೆ ಕೇಳಿದ್ರೆ, ಮಿಚಲ್ ಜೈನ್ ನೀವು ಕೇಸ್ ಅಂತ ಹೇಳಿದ್ರಲ್ಲ, ಅವ್ರ ಹತ್ರ ಇದೇ ದಾಖಲಾತಿ ಇದೆ ಅಂತ ಹೇಳಿದ್ರು. ನಿಮ್ಮ ಮುಖಾಂತರ ಬಯಲಿಗೆ ಹಾಕ್ಬೋದಲ್ಲ ಅಂತ. ಖಂಡಿತ. ನಾನು ಅದಕ್ಕೆ ನಾನು ಹೀಗೆ ನಿಮ್ಮಲ್ಲಿ ಮಾತಾಡೋಕೆ ಹೇಳೋ ವಿಚಾರ ಅಲ್ಲ ಅದು. ನಾನು ಕಲೆಕ್ಟ್ ಆದ್ಮೇಲೆ ಎಲ್ಲ ಎವಿಡೆನ್ಸ್ ನಾನು ಕಲೆಕ್ಟ್ ಮಾಡ್ತೀನಿ. ಅದರಲ್ಲಿ ಅವರಲ್ಲಿ ಮಾತ್ರ ಅಲ್ಲ, ಕೆಲವರಲ್ಲಿ ಇದೆ. ನಾನು ಕೆಲವು ಮೇಲ್ಗಳೆಲ್ಲ ಹಾಕಿದ್ದೀನಿ ಅವನು ಎಲ್ಲಿದ್ದಾನೆ ಅಂತ ನೋಡೋಕೆ. ನನ್ನ ಕಡೆಯಿಂದ ಆಗ್ತಾ ಇದೆ ಪ್ರಯತ್ನಗಳು. ಅದು ನನ್ನ ಕೇಸ್ ಏಪ್ರಿಲ್ ಅಲ್ಲಿ ಇದೆ ಸರ್. ಅದಕ್ಕಿಂತ ಮೊದಲು ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ. ನಾನು ನನ್ನ ಕೇಸಿದ ಎಲ್ಲ ಅಪ್ಡೇಟ್ಸ್ ನಾನು ಹೇಳ್ತೀನಿ ನಿಮ್ಗೆ. ಮೇಡಮ್ ಈಗ 2012ರಿಂದ ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ಬಂದಿದ್ರ ಮೇಡಮ್? ಅವರು ಮಿಚಲ್ ಜೈನ್ ನಿಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ, ಬಂದಿದ್ದಾರಾ ಅವರು? ಅವನು ಮೊನ್ನೆ ಲಾಸ್ಟ್ ಟೈಮ್ 2023ರಲ್ಲಿ 24ರಲ್ಲಿ ಇದ್ರಲ್ಲಿದ್ದ, ದೀಪೋತ್ಸವಕ್ಕೆ ಬಂದಿದ್ದ. ಅದು ನೋಡಿ, ನಾನು ಹೇಳ್ತೀನೋ ಬಿಡ್ತೀನೋ, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಕೊರಗಜ್ಜನನ್ನ ತುಂಬಾ ನಂಬ್ತೀನಿ ತುಳುನಾಡಲ್ಲಿ. ಆಯ್ತಾ? ಕೊರಗಜ್ಜನ ನಂಬ್ತೀನಿ. ಮತ್ತೆ ಕೆಲವು ದೇವರುಗಳನ್ನು ತುಂಬಾ ನಡ್ತೀನಿ. ಯಾವ್ದೋ ಒಂದು ಕೋಲದಲ್ಲಿ ಹೇಳಿದಾರಂತೆ, ಯಾರೇ ಪ್ರಕರಣದ ಅವನು ಇದು ದೀಪೋತ್ಸವ ಟೈಮಲ್ಲಿ ಬರ್ತಾನೆ ಅಂತ. ಆ ಟೈಮಲ್ಲಿ ಒಂದು ಅವತಾರ ಆಗಿತ್ತಲ್ಲಿ, ಎಲ್ಲ ಬಂದಿದ್ದವನು. ಅವನಂತ ಗೊತ್ತಿಲ್ಲ, ಅಲ್ಲ ಬಂದಿದ್ದು ಅವನೇ. ಅತ್ಯಾಚಾರಿ ಅವನಂತ ನಾವು ಹೇಳಲ್ಲ. ಮೇಡಮ್ ಕಾನೂನು ಇದೆ, ಕಾನೂನು ನೋಡ್ಕೊಂಬತ್ತೆ. ಇಲ್ಲ ನೋಡ್ಕೊ, ಅದು SIT ಅವ್ರು ತನಿಖೆ ಮಾಡ್ಲಿ. ನಮ್ಗೆ ಸಂಶಯ ಅಷ್ಟೇ ಇರೋದು. ಯಾಕಂದ್ರೆ ನಾನು ಹೇಳಿದಲ್ಲ, 3 ಹತ್ತಿದ್ರು ಶಿಕ್ಷೆ ಆಗ್ತಿತ್ತು. 4ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ದೊಡ್ಡ ಕ್ವೆಶ್ಚನ್ ಅದು. ಹೌದೌದು ಮೇಡಮ್ ಇಲ್ಲ, ನಮಗ್ ಕೂಡ ಉದಯ್ ಜೈನ್ ಹತ್ರ ನಾನು ಮಾತಾಡಿನಿ. ನಾನು ಅವ್ರು ಕೂಡ ನಮಗೆ ಮತ್ತೆ ಮಾತಾಡಾದ್ಮೇಲೆ ಅದೇ ಅವ್ರು ಏನ್ ಮಾತಾಡಿದ್ರೆ ಅದ್ ನಂಗೆ ಹಂಗೆ ಯೂಟ್ಯೂಬ್ ಅಲ್ಲಿ ಹಾಕಿದ್ದೆ. ಮತ್ತೆ ಅವ್ರಿಗೆ ವಾಟ್ಸಪ್ ಲಿಂಕ್ ಸಮೇತ ಕಳಿಸಿದ್ದೆ. ಅವರು ರಿಪ್ಲೈ ಮಾಡಿದ್ರು ನನಗೆ, ದೊಡ್ಡವ್ರು ಬಲಿಪಶು ನಾನು ಅಂತ. ಅದು ಯಾರು ದೊಡ್ಡವ್ರು, ಯಾರು ಬಲಿಪಶು ಅವನು ಬಲಿಪಶು ಆಗಿದ್ದಾನೆ. ಅವ್ರು 3 ಬಲಿಪಶುಗಳಾಗಿದ್ದಾರೆ. ಅವ್ರು ಸಹಾಯ ಮಾಡಕ್ ಹೋಗಿ ಬಲಿಪಶುಗಳಾಗಿದ್ದಾರೆ. ಅವರಿಗೂ ಗೊತ್ತು ಸತ್ಯ, ನಮಗೂ ಗೊತ್ತು. ಅದು ಜಗತ್ತಿಗೆ ಗೊತ್ತು ಮಾಡ್ಬೇಕು, ಅದೇ ದೊಡ್ಡ ವಿಷಯ. 90% ಜನರಿಗೆ ಗೊತ್ತು ಸರ್ ಯಾರು ಅಂತ ಆರೋಪಿಗಳು. ಹೌದು, ಅವರು ಮತ್ತೆ ಹೆಸರು ಹೇಳಿಲ್ಲ ಮೇಡಮ್ ಅವರೇ, ಮತ್ತೆ ಬೇಜಾರಾಗಬಾರ್ದು, ಹೆಸರು ಹೇಳಿಲ್ಲ. ದೊಡ್ಡವ್ರಿಗೆ ಬಲಿಪಶು ಅಂತ ಮೆಸೇಜ್ ಮಾಡಿದ್ರು ನಮ್ಗೆ ವಾಟ್ಸಪ್ ಅಲ್ಲಿ. ಹೌದು, ಇರ್ಲಿ ಬಿಡಿ. ಅವರು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರಂತ ಬಲಿಪಶುಗಳಾಗಿದ್ದಾರೆ ಎಲ್ಲರೂ. ಸತ್ಯ ಹೊರಗೆ ಬರುತ್ತೆ ಸರ್. ಸತ್ಯ ಮೇಜೈತೆ. ಅದು ಎಷ್ಟು ಬೂದಿ ಮುಚ್ಚಿದ ಕೆಂಡದಂತೆ. ಎಷ್ಟು ನೀವು ಅಡಗಿಸಿಡ್ಲಿ, ಎಷ್ಟೇ ದುಡ್ಡಿರ್ಲಿ, ದುಡ್ಡು ಶಾಶ್ವತ ಅಲ್ಲ ಸರ್. ದುಡ್ಡು ಪದವಿ ಶಾಶ್ವತ ಅಲ್ಲೇ ಅಲ್ಲ. ಮನುಷ್ಯ ಹೋಗುವಾಗ ಬರೇ ಕೈಯಲ್ಲಿ ಹೋಗ್ತಾನೆ. ಕಚ್ಚೆ ಮುಂಡಸಿ ಏನನ್ನ ಹಿಡ್ಕೊಂಡು ಹೋಗಲ್ಲ, ಬರೇ ಕೈಯಲ್ಲಿ ಹೋಗ್ತಾನೆ. ಹೆಸರು ಮಾತ್ರ, ಅವನು ಮಾಡಿದ ಹೆಸರು ಮಾತ್ರ ಉಳಿತದೆ. ಅದು ಒಳ್ಳೇದೋ ಕೆಟ್ಟದೋ ಅವನವನು ಮಾಡಿದ ಕರ್ಮಕ್ಕೆ. ಅಲ್ಲ ಮೇಡಮ್, ನಾವೇನು ನಾವು ಸತ್ತವ್ರ ಬಗ್ಗೆ, ಅಲ್ಲಿ ಕೊಂದವ್ರು ಯಾರು ಅಂತೇಳಿ ಹಿಂಗೆ ಪ್ರಸಾರ ಮಾಡಿದ್ರೆ, ನಮ್ಮನ್ನೇ ಕಮ್ಯುನಿಸ್ಟ್ಗಳು ನೀವು ಹಿಂದೂಗಳೇ ಅಲ್ಲ ಅಂತೇಳಿ ಕಮೆಂಟ್ ಎಲ್ಲ ಆಗ್ತಿರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು ಮೇಡಮ್ ನಾವು? ಅವ್ರಿಗೆ ಏನು ಹೇಳೋದು ಬೇಡ ಸರ್. ಹೌದಂತ ಒಪ್ಕೊಂಡ್ರೆ ಆಯ್ತು. ನೋಡಿ, ಯಾವ್ದನ್ನ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ ಸರ್. ನಂಗೆ ಬಂದಿದೆ ಕಾಸರಗೋಡು ಅಂತ. ನಾನು ಪಕ್ಷದಲ್ಲೇ ಇಲ್ಲ ಸರ್. ಸುಮ್ನೆ ಕಷ್ಟದಂಗೆ ಬಂದ ಕಮೆಂಟ್, ಅವಳು ಕಮ್ಯುನಿಸ್ಟ್ ನಾಯಿ ಅಂತ. ಹೌದಂತ ಒಪ್ಪಿಕೊಂಡೆ, ಕಮ್ಯುನಿಸ್ಟ್ ಅಂತಲೂ ಒಪ್ಪಿಕೊಂಡೆ, ನಾಯಿ ಅಂತಲೂ ಒಪ್ಪಿಕೊಂಡೆ. ನಾಯಿಗಿಂತ ನಿಯತ್ತಿನ ದೊಡ್ಡ ಪ್ರಾಣಿ ಇಲ್ಲ, ಎರಡನ್ನೂ ಒಪ್ಪಿಕೊಂಡಿದ್ದೇನೆ. ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕಷ್ಟ ಇದೆ. ಮನುಷ್ಯರಿಗಿಂತ ನಾಯಿ ಆಗೋದು ಬೆಟರ್. ಯಾವ್ದನ್ನ ಪ್ರೂವ್ ಮಾಡಬೇಡಿ ಸರ್ ಅಲ್ಲ ಅಂತ. ಹೌದಂತ ಒಪ್ಪಿಕೊಂಡ್ಬಿಡಿ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ಹೌದು ಅಂದೆ, ಸರಿ ಇಲ್ಲ ಅಂದೆ. ಯಾರ್ಯಾರಂದ್ರೆ ನಿಂಗೆ ಎಷ್ಟೆಷ್ಟೋ ಗಂಡ ನೀರಂದೆ, ಹೌದು ನನ್ನ ತಾಕತ್ತು ಅಂದೆ. ಆಯ್ತಾ? ಏನ್ ಮಾಡುದು? ಇದೆಲ್ಲ ಕೇಳ್ಬೇಕಾಗತ್ತೆ ಸರ್ ಹೋರಾಟ ಬಂದ್ಮೇಲೆ.
ಏನ್ ಮಾಡಕ ಮೇಡಮ್ ನಾವು ನೀವು ಬ್ರಾಹ್ಮಣರು ನಾವು ಐನರ್ ಮೇಡಮ್ ಅವರೇ ನಮ್ ಈ ಹೋರಾಟದಲ್ಲಿ ನಮ್ಮವ್ರು ಯಾರು ಇಲ್ಲ. ನಾನೇ ಬಂದಿರೋದು ಫಸ್ಟ್ ಟೈಮ್ ಅಂದ್ರೆ ಈ ಕೇಳಿ ಕೇಳಿ ಸಾಕಾಗಿ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಹೇಳಿ ಜಾತಿ ಬಂದಿರೋದು. ಬೇಡ ಸರ್, ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ. ನೋಡಿ, ನಾನು ನಂಬುದು ದೇವರಿಗಿಂತ ಹೆಚ್ಚಾಗಿ ಪ್ರಕೃತಿಯನ್ನ, ಗೊತ್ತಾಯ್ತಾ? ಅಷ್ಟೇ ಪ್ರಕೃತಿ ಮೇಡಮ್. ಆರಾಧಕಳು ನಾನು. ಪ್ರಕೃತಿ ಕಾಲ ಕಾಲಕ್ಕೆ ಏನೇನೋ ಮಾಡುತ್ತೆ, ಅದು ಮಾಡುತ್ತೆ. ಅಲ್ಲ ಆಯ್ತಾ? ಅದನ್ನು ನಂಬಿನಿ. ಅಲ್ಲ ಮೇಡಮ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾವು ಐನರು, ನೀವು ಬ್ರಾಹ್ಮಣರು, ಇನ್ನೊಬ್ರು ಶೆಟ್ರು, ಇನ್ನೊಂದ್ ಜನ ಎಲ್ಲ ಬರ್ತಾರೆ. ಅವ್ರ ಗೌಡ್ರ ಮನೆ ಹುಡುಗಿಗೆ ಅಲ್ಲಿ ಇರ್ತಕ್ಕಂಥ ರಾಜಕಾರಣಿ, ಉಪಮುಖ್ಯಮಂತ್ರಿ ಮತ್ತೆ ಜಾತಿ ಬೇಜಾನ್ ಇದಾರೆ ಅವರು ಜಾತಿ ರಾಜಕೀಯ. ಮಣ್ಣಾಕಿ ಸರ್, ಜಾತಿಯನ್ನು ನಂಬೇಡಿ. ಒಂದೇ ಒಂದ್ ಜಾತಿ, ಮನುಷ್ಯ ಜಾತಿ, ಮಾನವೀಯತೆ, ಮನುಷ್ಯತ್ವ. ಹೆಣ್ಣು ಗಂಡು ಅಂತಲೂ ಇಲ್ಲ. ಬಟ್ ನಮ್ಮ ಮನೇಲಿ ಹೆಣ್ಮಗಳಿದ್ದಾಳೆ, ನಿಮ್ಮ ಮನೇಲಿ ಹೆಣ್ಮಗಳಿದ್ದಾಳೆ. ಹೆಣ್ಣು ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡೋಣ ಸರ್, ಅವರಿಗೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಪ್ರಕೃತಿ ಬೇರೆ ಅಲ್ಲ, ಹೆಣ್ಣು ಬೇರೆ ಅಲ್ಲ, ಎರಡು ಒಂದೇ. ತಾಯಿನೇ, ದೇವಿನೇ, ಶಕ್ತಿನೇ. ಅಲ್ಲ ಅವಳಿಗೆ ಅನ್ಯಾಯ ಆದ್ರೆ ಅವಳು ಬಿಡಲ್ಲ. ನಾವ್ ಹಂಗ ಅಂದ್ಕೊಂಡು ಬಂದಿವಿ ಮೇಡಮ್. ಅಟ್ಲೀಸ್ಟ್ ಅವ್ರನ್ನ ಸ್ವಲ್ಪ ಸೌಜನ್ಯದಿಂದ ನೋಡ್ಬೇಕಲ್ವಾ? ಅದು ಕೂಡ ನೋಡ್ತಾ ಇಲ್ಲ. DK ಶಿವಕುಮಾರ್ ಆದ್ರೆ ಒಂದು ಹೋರಾಟ ಸಭೆ ಏನೋ ಇತ್ತು ಮೇಡಮ್ ಅವರೇ. ಅವತ್ತು ಸೌಜನ್ಯ ಅವ್ರ ತಾಯಿ ನೋಡಿ ಅಂತ ಹೇಳಿ ರಿಪೋರ್ಟ್ ತಗೊಂಡು ಕೊಟ್ರೆ ಒಂಥರ ಸಾಲ್ಗಾರರು ಅರ್ಜಿ ತಗೊಂಡು ಕೊಡ್ತಾರಲ್ಲ ಆ ತರ. ಸರ್, ಅವರನ್ನೆಲ್ಲ ಯಾರು ಕೇರ್ ಮಾಡ್ತಾರೆ? DKಶಿಯನ್ನ ನಾನು ಯಾವ ರಾಜಕೀಯ ಪಕ್ಷವನ್ನು ಸ್ವಲ್ಪ ಭರವಸೆ ಇರೋದು ಸಿದ್ದರಾಮಯ್ಯನ ಮೇಲೆ ಮಾತ್ರ. ಮೋದಿಜಿಯವರ ಮೇಲೇನೂ ನನಗೆ ಭರವಸೆ ಇಲ್ಲ. ಯಾಕಂದ್ರೆ ನಾವು ರಕ್ತದಲ್ಲಿ, ನಾನು ಇದ್ದೆ, ನನ್ನ ಸಹಿನೂ ಇದೆ, ರಕ್ತದಲ್ಲಿ ಹಾಕಿ ಸಹಿ ಕಳಿಸಿದೀವಿ. ಸಮೀರ್ ಬಂದ ಟೈಮಲ್ಲಿ ಪ್ರತಿಯೊಬ್ರು ಪತ್ರ ಬರೆದಿದ್ದಾರೆ. ಯಾವುದೋ ಮೂಲೆಯಲ್ಲಿ ಯಾರೋ ಹಾಡಿದ ಸಾಂಗಿಗೆ ಮೋದಿಯವರಿಗೆ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ದೊಡ್ಡ ಪ್ರಕರಣ ಗೊತ್ತಾಗಲ್ವಾ? ಕಣ್ಣಿದ್ದು ಕುರುಡನಂತೆ ಯಾಕೆ ವರ್ತಿಸ್ತಾರೆ ಸರ್ ನಮ್ಮ ಪ್ರಧಾನಿಗಳು? ಬೇಟಿ ಬಚಾವೋ ಬೇಟಿ ಪಡೋ ಅಂತ ಇವರು ವೋಟ್ ಬ್ಯಾಂಕಿಂಗ್ ಗೋಸ್ಕರ ಸರ್. ಮೋದಿ ಅಭಿಮಾನಿ ಸರ್, ನಾನು ಮೋದಿ ಅಭಿಮಾನಿ ಆಗಿದ್ದೆ. ಈ ವಿಷಯದಲ್ಲಿ ಮೋದಿಯನ್ನ ಕಂಪ್ಲೀಟ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಮೋದಿ ಒಳ್ಳೆ ನಾಯಕ ಅಲ್ಲ. ಹೌದೌದು ಮೇಡಮ್ ಅಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ಬಿಜೆಪಿ ಪಕ್ಷ, ಮೋದಿ, RSS ಇದು ಮೂರನ್ನ ಕೂಡ ನನ್ನ ಕಂಡ್ರೆ ನಂಗೆ ಆಗಲ್ಲ. ಐ ಹೇಟ್ ದೀಸ್ ತ್ರೀ. ಮತ್ತೆ ಯಾರು ಕಾಂಗ್ರೆಸ್ ಯಾರೋ ಅವ್ರ ಅಮ್ಮನ್ನ ಏನೋ ಟೀಕೆ ಮಾಡಿದ್ರು, ಮೋದಿ ಅವ್ರ ಅಮ್ಮನ್ನ ಅಂತ ಹೇಳಿದಕ್ಕೆ ಅವರು ಸುಮ್ಮನೆ ಹತ್ಕೊಂಡಿದೆ ಮಾಡಿದ್ರು. ಇಲ್ಲಿ ರೇಪ್ ಆಗಿ ಸತ್ತಿದೆ, ಎಷ್ಟೋ ಜನ ಹಿಂಗಾಗಿದೆ, ಸಾವಿರಾರು ಜನ, ನೂರಾರು ಜನ ಆಗಿದ್ದಾವೆ. ಇದ್ರ ಬಗ್ಗೆ ಕರುಣೆ ಇಲ್ಲ ಅವರಿಗೆ. ನೋಡಿ ಸರ್, ಈಗ ನೋಡಿ, ಈ ಇತ್ತೀಚೆಗೆ ಎಷ್ಟಾಯ್ತು ಸರ್ ಪ್ರಕರಣಗಳು. ನಾನು ಇನ್ನೊಬ್ರು ಹೇಳ್ತಾರೆ ಸರ್, ನಮ್ಮ ರಾಮ್ಜಿ ಹೇಳ್ತಾರೆ, ನೀವು ಬರೀ ಕೇರಳ ಅಂತಂತೀರಿ. ನಾನು ನಿಮ್ಗೆ ಈಗಲೂ ಚಾಲೆಂಜ್ ಮಾಡ್ತೀನಿ ಸರ್. ಕೇರಳದಲ್ಲಿ ಇದ್ದೀನಿ, ಕಾಸರಗೋಡದಲ್ಲಿ ಇದ್ದೀನಿ, ಈಗ ಮಾತಾಡ್ತಿರೋದ ನನ್ನ ಮನೆ ಅಂಗಳದಲ್ಲೇ ಇದ್ದೀನಿ. ಕೇರಳದಲ್ಲಿ ಇಂಥ ಘಟನೆ ಆಗ್ತಿದ್ರೆ ಅಲ್ಲಿ ಯಾರು ಇರ್ತಿರ್ಲಿಲ್ಲ ಸರ್. ಯಾರು ಇರ್ತಿರ್ಲಿಲ್ಲ. ಎಷ್ಟೋ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿದೆ ಸರ್ ಇಲ್ಲಿ. ಮೊನ್ನೆ ಹಿಡಿದ್ರಲ್ಲ ಒಬ್ರು ಬಿಜೆಪಿ ನಾಯಕನನ್ನ, ಸ್ಕೂಲ್ ಟೀಚರ್ ಅನ್ನ. ಎಷ್ಟು ವರ್ಷ ಮುಂದೆ ಆದ ಪ್ರಕರಣ, ಇದು ಮುಚ್ಚಿ ಹಾಕಿದ್ದ ಕೇಸು CID ಯಲ್ಲಿ ಓಪನ್ ಆಯ್ತು. ಅವರು ಶಾಲೆಯ ಶೌಚಾಲಯದಲ್ಲಿ ಬ್ಲಡ್ ಸ್ಟೇನ್ ಕಂಡಿಡಿದ್ರು. ಹುಡುಗಿಗೆ ಅತ್ಯಾಚಾರದ ಗೊತ್ತಾಯ್ತು, ಶಿಕ್ಷೆ ಆಯ್ತು ಅವನಿಗೆ. ಮತ್ತೆ ಇನ್ನೊಬ್ಬ ಪ್ರೇಮಾನಂದ ಸ್ವಾಮಿ, ಅದು ಕೂಡ ನಿಮ್ ಕೇರಳದಲ್ಲಿ ಮೇಡಮ್ ಆಗಿದ್ದು. ಎಲ್ಲ ಇನ್ನೊಂದು ಕೃಷ್ಣ ಪ್ರಿಯ ಕೇಸ್ ಇದೆ ಸರ್. ಅಲ್ಲಿ ನೋಡಿ, ಮಗಳು ಅತ್ಯಾಚಾರ ಆಗಿದ್ದಾಳೆ, ಇದೇ ವಯಸ್ಸದ ಮಗಳು. ತಂದೆ ನೋಡಿದ್ದಾರೆ, ಅತ್ಯಾಚಾರಿ ಹೊರಗೆ ಬಂದ. ತಂದೆ ಏನ್ ಮಾಡಿದ? ಕೊಂದ್ಬಿಟ್ಟ ಅತ್ಯಾಚಾರಿಯನ್ನು. ಹೋಗಿ ಶಿಕ್ಷೆ ಆಯ್ತು. ಕಾನೂನು ಕೂಡ ಅವನಿಗೆ ಬಿಡುಗಡೆ ಮಾಡಿತು. ಯಾಕಂದ್ರೆ ತಂದೆ ಮಗಳಿಗೋಸ್ಕರ ಮಾಡಿದ್ದು. ಇಂಥ ಕೋರ್ಟ್ಗಳು ಕೇರಳದಲ್ಲಿದೆ ಸರ್. ನಾನು ಮತ್ತೆ ಕೇರಳವನ್ನು ಹೊಗಳೋದು ತಪ್ಪಾ ಸರ್? ತಪ್ಪೇನಿಲ್ಲ ಮೇಡಮ್, ನ್ಯಾಯ ಬೇಕಷ್ಟೇ. ನಮ್ಗೆ ನ್ಯಾಯ ಎಲ್ಲ ನಮ್ ದೇಶ. ಕೇರಳದಲ್ಲಿ ನಮ್ಮ ನೇಬರ್ ಸರ್, ಅವರು ನೆರೆ ಕಡೆ, ಕರ್ನಾಟಕ, ಕೇರಳ. ನಾನು ಅಲ್ಲೇ ಓದಿದ್ದು ಸರ್. ಅಲ್ಲಿ ಎಜುಕೇಶನ್ ಸಿಸ್ಟಮ್ ಎಲ್ಲ ನಂಗೆ ಇಷ್ಟ. ಪೊಲಿಟಿಕ್ಸ್ ಏನೇ ಇರ್ಲಿ ನಮ್ಗೆ ತೊಂದರೆ ಆಗಿಲ್ಲ, ನ್ಯಾಯ ಸಿಗ್ತದೆ. ಪೊಲೀಸ್ನವ್ರು ಲಂಚ ತಗೊಳ್ಳಲ್ಲ ಸರ್ ಇಲ್ಲಿ, ತುಂಬಾ ತಗೊಳ್ಳಲ್ಲ. ಇರ್ಬೋದು, ಬಟ್ ಎಜುಕೇಟೆಡ್ ಇದ್ದಾರೆ. ಕೊಡೋರು ಇಲ್ಲ, ತಗೊಳ್ಳೋರಿಲ್ಲ. ಇನ್ನೊಂದು ಸರ್, ಪ್ರಕರಣಕ್ಕೆ ಬೇಗ ಇದಾಗುತ್ತೆ, ಆಯ್ತಾ? ಇಷ್ಟು ಹೇಳ್ಕೊಂಡು ಹೋಗಲ್ಲ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಇನ್ಫ್ಲೂಯೆನ್ಸ್ ಮಾಡಲ್ಲ. ಕಮ್ಯುನಿಸ್ಟ್ ಅಂತ ಹೇಳ್ತಾರೆ ಜನ, ಸರ್ಕಾರ ಅಂತ. ಬಟ್ ದೇವಸ್ಥಾನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಇಲ್ಲಿ. ಅವರಿಗೆ ನನ್ನ ಮಾವಂದಿರೆಲ್ಲ ದೇವಸ್ಥಾನದಲ್ಲೇ ಇದ್ದಾರೆ. ಗವರ್ಮೆಂಟ್ ಎಂಪ್ಲಾಯೀಸ್ ಅವರು, A ಗ್ರೇಡ್ ದೇವಸ್ಥಾನದಲ್ಲಿ ಎಲ್ಲ ಪೆನ್ಷನ್ ಎಲ್ಲ ಸುಧಾರಣೆ ಮಾಡಿದ್ದಾರೆ. ಅದು ತುಂಬಾ ನಂಗೆ ಇದಿದೆ. ನಾನು ಕೇರಳದ ಮಗಳು, ಕರ್ನಾಟಕದ ಸೊಸೆ, ಎರಡನ್ನೂ ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡ್ತೀನಿ. ಬರೀ ಮತ್ತೆ ನೋಡಿ, ಇಲ್ಲಿ ಗಂಡಸರು ಅಂತ ಇದ್ದಾರಲ್ಲ, ಗಂಡಸಾಗ್ಲಿ ಹೆಂಗಸರಾಗ್ಲಿ, ಮತ್ತೆ ಮೀಡಿಯಾ ಸರ್ ಫುಲ್ ಸಪೋರ್ಟ್ ಇದೆ. ಫುಲ್ ಜನರ ಪರ ಇದೆ ಸರ್ ಇಲ್ಲಿ ಮೀಡಿಯಾ. ಕರ್ನಾಟಕ ತರ ಎಂಜಲ್ ಕಾಸಿಗೆ ಕೈ ಚಾಚೋರು ಅಲ್ಲನೇ ಅಲ್ಲ ಮೀಡಿಯಾಗಳು ಕೇರಳದ್ದು. ಅಲ್ಲ ಮೇಡಮ್, ಇಲ್ಲೇ ಗೊತ್ತಾಯ್ತಲ್ಲ, ಇವ್ದು ಸ್ನೇಹಮಯ ಕೃಷ್ಣ ಬಂದೇಟ್ ತಗೊಂಡೋಗಿ ಡೆಬಿಟ್ ಕುಂದಿಸ್ಕೊಂಡು ನಿಂತ ದಾಖಲಾತಿ ಇದಾವ ಅಂದ್ರೆ ದಾಖಲಾತಿ ಕೇಳಿದ್ರೆ ಕುಂದಿಸ್ಕೊಂಡು ಡೆಬಿಟ್ ಮಾಡ್ತಿದಾರಲ್ಲ ಗೊತ್ತಾಗತ್ತಲ್ಲ. ಮೀಡಿಯಾ ಎಲ್ಲಿ ಬಕೆಟ್ ಹಿಡಿತಾರ ಅನ್ನೋದು ಗೊತ್ತಾಗತ್ತಲ್ಲ. ಕಾಮಿಡಿ ಶೋ ಸರ್ ಅದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು ಮೇಡಮ್ ಅವರೇ? ಮಾಡ್ಕೊಳ್ಳಿ ಸರ್, ನಂಗೇನು ಹೆದರಿಕೆ ಇಲ್ಲ. ಕೇಳಿ ಎಡಿಟ್ ಮಾಡದೆ ಇಲ್ಲ, ಕಟ್ ಮಾಡದೆ ಎಡಿಟ್ ಮಾಡದೆ ಹಾಕಿ ನೋಡುವ. ಕೇಸ್ ಆದ್ರೆ ನೋಡೋಣ.
ಇಲ್ಲ ಮೇಡಮ್ ನಾನು ಇಲ್ಲ ಮೇಡಮ್ ನಾನು ಯಾರ ಹತ್ರನೂ ಮಾತಾಡಲಿ ಕಟ್ಟು ಪೇಸ್ಟ್ ಅವ್ನು ಮಾಡೋದಿಲ್ಲ ಮೇಡಮ್ ನಾನು ಮಾತಾಡಿರೋದು ಎಡಿಟ್ ಹಂಗೆ ಮಾಡೋದು ಹಾಕ್ತೀನಿ ಮೇಡಮ್ ಎಡಿಟ್ ಮಾಡೋದು ಹಂಗೆ ಹಾಕಿ ಅಂತ ಹೇಳುದು ಕೇಸ್ ಮಾಡಿದ್ರೆ ನೋಡ್ಕೊಳ್ಳೋಣ. ಅಷ್ಟೇ ಮೇಡಮ್ ಅಷ್ಟೇ ಮೇಡಮ್ ಓಕೆ ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್ ಥ್ಯಾಂಕ್ ಯು.